ಸೊ ಇದು ಈ ಬ್ಲಾಕ್ ರೆಡಿ ಆಗೋದಕ್ಕೆ ನಿಮಗೆ 8 to 9 rupees ಆಗುತ್ತೆ, ಅಂದರೆ ಈ ಗ್ರೇ ಪ್ರಾಡಕ್ಟ್ಗೆ. ಓಕೆ. ಸೊ ವಿತ್ ಕಲರ್ ಮಾಡ್ತೀರಾ ಅಂತಂದರೆ 9 to 11 rupees ಆಗುತ್ತೆ. ಓಕೆ. ಸರ್ ಈಗ ಸ್ವಂತ ಜಾಗ ಇದೆ ಅಂತಂದರೆ ಸೊ ಅಲ್ಲಿ ಏನೋ ಒಂದು ಮಿನಿಮಮ್ ಒಂದು 2 lakhs ಇನ್ವೆಸ್ಟ್ಮೆಂಟ್ ಇಟ್ಕೊಂಡಿರ್ತಾರೆ ಅಂದ್ಕೊಳ್ಳಿ, ಈಸಿಯಾಗಿ ಸ್ಟಾರ್ಟಪ್ ಮಾಡ್ಕೋಬೋದು ಸರ್. ಇನ್ಸ್ಟಾಲೇಷನ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಕಂಪ್ಲೀಟ್ಲಿ ನಮ್ಮ ಕಡೆಯಿಂದನೇ ರೆಸ್ಪಾನ್ಸಿಬಿಲಿಟಿ ನಾವೇ ತಗೋತೀವಿ ಸರ್. ಓಕೆ. ಈ ಮಷಿನಿಗೆ ಇನ್ವೆಸ್ಟ್ ಮಾಡ್ತಾರೆ, ಮಷಿನ್ ಇನ್ವೆಸ್ಟ್ ಮಾಡಿದ್ಮೇಲೆ ಎಷ್ಟು ತಿಂಗಳಲ್ಲಿ ಇವರು ಇನ್ಕಮ್ ತಗೊಳ್ಬೋದು ಮೇಡಮ್? ಸರ್ ಮ್ಯಾಕ್ಸಿಮಮ್ ಅಂದರೆ 2 to 3 months ತೊಗೋಬೋದು ಸರ್. ಸರ್ ಇದಕ್ಕೆ ಎಜುಕೇಷನ್ ಅನ್ನೋದು ಅವಶ್ಯಕತೆ ಇಲ್ಲ ಸರ್, ಬೇಸಿಕ್ ನಾಲೆಜ್ ಇದ್ದರೆ ಸಾಕಾಗುತ್ತೆ ಸರ್. ಇದರಲ್ಲಿ ನೀವು ಮೋರ್ ದೆನ್ 400 ಡಿಸೈನ್ಸ್, ಪೇವರ್ಸು, ಚೆಕ್ಕರ್, ಟೈಲ್ಸ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಕವರ್ ಬ್ಲಾಕ್ ಅಂತ. ಸೊ ಇದು RCCಗೆ ಯೂಸ್ ಮಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋನ ಮಾಡಿದ್ವಿ, ರೆಸ್ಪಾನ್ಸ್ ಎಲ್ಲ ಯಾವ ರೀತಿ ಇತ್ತು? ತುಂಬ ಚೆನ್ನಾಗಿ ಬಂತು ಸರ್. ಕಸ್ಟಮರ್ಸ್ ಎಲ್ಲ ಡೈರೆಕ್ಟ್ ವಿಸಿಟ್ ಮಾಡಿದ್ರು, ತಮಿಳ್ನಾಡಿಂದ ಆಗಿರ್ಬೋದು, ಕೇರಳದಿಂದ ಆಗಿರ್ಬೋದು, ಬ್ಯಾಂಗ್ಳೂರ್ ಸರೌಂಡಿಂಗಲ್ಲಿರೋರು ತುಂಬ ವಿಸಿಟ್ ಮಾಡಿದ್ರು. ಪ್ಲಾಂಟ್ಸ್ ಕೂಡ ಆಲ್ಮೋಸ್ಟ್ ಮೋರ್ ದೆನ್ 100 ಪ್ಲಾಂಟ್ಸ್ನ ಡಿಸ್ಪ್ಯಾಚ್ ಮಾಡಿದ್ದೀವಿ ಸರ್ ವಿಡಿಯೋ ಅಪ್ಲೋಡ್ ಆದಾಗಿಂದ. ಏನೆಲ್ಲ ಕೆಲಸ ಮಾಡ್ಬೋದು ಇದರಲ್ಲಿ? ಸರ್ ಇದರಲ್ಲಿ ನೀವು ಕಾಂಪೌಂಡ್ಸ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಮೋಲ್ಡ್ಸ್ ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಓಕೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇದೇ ಮೋಲ್ಡ್ಸ್. ಓಕೆ. ಮತ್ತೆ ಅದಾಗಿ ನಿಮಗೆ ಪಾರ್ಕ್ಸ್ ಅಲ್ಲಿ ಚೇರ್ಸ್ ಇರುತ್ತಲ್ವಾ ಸರ್, ಇದರಲ್ಲಿ ನೀವು ರೋಡ್ ಡಿವೈಡರ್ಸ್ಗೆ ಕರ್ಬ್ ಸ್ಟೋನ್ ಯೂಸ್ ಮಾಡ್ತೀವಲ್ವಾ, ಅದು ಸಹ ಅವೈಲೇಬಲ್ ಇದೆ ಸರ್. ಇದರಲ್ಲಿ ಅಷ್ಟು ಪ್ರಾಡಕ್ಟ್ಸ್ ಮಾಡ್ಕೋಬಹುದು. ಓಕೆ. ಈ ಪೇವರ್ ಪ್ಲಾಂಟ್ಸ್ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ 3 to 4 rupees ಮಾರ್ಜಿನ್ ಸಿಗುತ್ತೆ. ಸೊ ಒಂದು ಬ್ಲಾಕಲ್ಲಿ ಲೋನ್ ಎಲ್ಲದರಲ್ಲೂ ನಿಮಗೆ ಯಾವುದೇ ಇಂಡಸ್ಟ್ರಿ ನೀವು ತಗೋತೀರಾ, ಪರ್ಚೇಸ್ ಮಾಡ್ತಾರೆ ಕಸ್ಟಮರ್ಸ್ ಅಂದರೆ, ಸೊ ಎಲ್ಲದಕ್ಕೂ ಲೋನ್ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತೇ ಮಾಡಿದ್ರೆ ನಾನು ಒಂದೇ ಮಷಿನಲ್ಲಿ ನೀವು 4 ರಿಂದ 5 ರೀತಿಯಂಥ ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡ್ಬೋದು. ಮಾರ್ಕೆಟಿಂಗ್ ಸಪೋರ್ಟ್ನ ಕೂಡ ಕಂಪ್ನಿನೇ ಮಾಡುತ್ತೆ ಅಂತ ಹೇಳ್ಬೋದು. ಫುಲ್ ಸೆಟಪ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಎಲ್ಲದನ್ನು ಕೂಡ ಕಂಪ್ನಿನೇ ಮಾಡುತ್ತೆ. ನೀವು ನಿಮ್ಮ ಏರಿಯಾದಲ್ಲಿ ಒಂದು ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬಿಸ್ನೆಸ್ನ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿಮಗೆ ಲೋನ್ಗೆ ಬೇಕು, ಇನ್ವೆಸ್ಟ್ಮೆಂಟ್ ಇಲ್ಲ ಅಂದರೆ ಲೋನ್ಗೆ ಬೇಕು ಅಂದರೆ ಲೋನ್ಗೂ ಕೂಡ ಕಂಪ್ನಿ ನಿಮಗೆ ಫುಲ್ ಸಪೋರ್ಟ್ನ ಕೂಡ ಮಾಡುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ಳೋಕ್ಕೆ JK ಟೈಲ್ಸ್ ಮಷಿನರಿಯ ರಾಗಿಣಿ ಮೇಡಮ್ ಇದ್ದಾರೆ, ಅವ್ರ ಹತ್ರನೇ ಮಾತಾಡೋಣ ಬನ್ನಿ. ಫ್ರೆಂಡ್ಸ್, ನಾವು ಇವತ್ತು ಮತ್ತೆ JK ಟೈಲ್ಸ್ ಮಷಿನರಿಗೆ ಬನ್ನಿ ಅಂತ ಹೇಳ್ಬೋದು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಲಾಸ್ಟ್ ಟೈಮ್ ಕೂಡ ವಿಡಿಯೋನ ಮಾಡಿದ್ವಿ, ರೆಸ್ಪಾನ್ಸ್ ಎಲ್ಲ ಯಾವ ರೀತಿ ಇತ್ತು ಸರ್? ತುಂಬ ಚೆನ್ನಾಗಿತ್ತು, ಸಕ್ಸಸ್ಫುಲ್ ಆಗಿ ವಿಡಿಯೋ ಕೂಡ ರನ್ ಆಯಿತು. ಆ್ಯಂಡ್ ವೆಲ್ಕಮ್ ಅಗೈನ್ ಟು JK ಟೈಲ್ಸ್ ಮೆಷಿನರಿ. ನಿಮಗೂ ಮತ್ತು ನಮ್ಮ JK ಟೈಲ್ಸ್ ಮೆಷಿನರಿ ಕಸ್ಟಮರ್ಸ್ಗೆ ಹಾಗೆ ಉದ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋಂಥ ಕಸ್ಟಮರ್ಸ್ಗೆ ವೆಲ್ಕಮ್ ಅಗೈನ್ ಟು JK ಟೈಲ್ಸ್ ಮೆಷಿನರಿ ಸರ್. ಓಕೆ. ನಿಮ್ಮ ಹತ್ರ ಏನೆಲ್ಲ ಸಿಗುತ್ತೆ ಮೇಡಮ್? ಸರ್ ಎಲ್ರಿಗೂ ಗೊತ್ತಿರೋ ಥರನೇ ಇದಕ್ಕೆ ಮುಂಚೆ ನಮ್ಮ ವಿಡಿಯೋ ಅಪ್ಲೋಡ್ ಆದಾಗ ಎಲ್ಲ ಮಿಷಿನ್ಸ್ ಬಗ್ಗೆನೂ ಎಲ್ಲ ಇಂಡಸ್ಟ್ರೀಸ್ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಇವಾಗ ಏನಪ್ಪ ಅಂತಂದರೆ, ಈಗ ನಿಮ್ಮ ಚಾನಲ್ ಯಾರಾದರೂ ಹೊಸ ಸಬ್ಸ್ಕ್ರೈಬರ್ಸ್ ಇರ್ಬೋದು, ಇಲ್ಲಿ ನಮ್ಮ ಹೊಸ ಕ್ಲೈಂಟ್ಸ್ಗೋಸ್ಕರ ನಾವು ಈಗ ಏನೇನು ಪ್ಲ್ಯಾನ್ಸ್ ಇದೆ, ಸೊ ಅದರಿಂದ ಏನು ಬೆನಿಫಿಟ್ಸ್ ಇದೆ, ಅದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸರ್. ಓಕೆ. ನಿಮ್ಗೆ 2025ಕ್ಕೆ ಏನಾದರೂ ಆಫರ್ನ ಕೊಡ್ತಾ ಇದ್ರೆ ಹೇಗೆ? ಖಂಡಿತ ಇದೆ ಸರ್. ಆಫರ್ಸ್ ಅನ್ನೋದು 2025 ಇನ್ನೂ ಜಾಸ್ತಿ ಆಗಿದೆ ಇವಾಗ. ಸೊ 2024 ಏನೇನು ಎಕ್ಸ್ಪೆಕ್ಟ್ ಮಾಡಿದರೆ, ಏನೇನು ರೀಚ್ ಆಯಿತು ಕಸ್ಟಮರ್ಸ್ಗೆ, ಅದ್ರ ಡಬಲ್ ಇವಾಗ ಆಫರ್ಸು, ಜೊತೆಗೆ ಮಿಷನರಿ ಕ್ವಾಲಿಟಿ ಆಗಿರ್ಬೋದು, ಅದ್ರ ಮಿಷನರಿ ಸಕ್ಸಸ್ಫುಲ್ಲಾಗಿ ಪ್ಲಾಂಟ್ಸ್ ತೊಗೊಂಡ್ರೆ ಏನು ಬೆನಿಫಿಟ್ಸ್ ಇರುತ್ತೆ, ಅದನ್ನೆಲ್ಲ ಡಬಲ್ ಆಗೋ ಚಾನ್ಸಸ್ ಇದೆ ಇವಾಗ. ಓಕೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಲಾಸ್ಟ್ ಇಯರ್ ಎಷ್ಟು ಮಷಿನ್ನ ಸೇಲ್ ಮಾಡಿದ್ರಿ ಸರ್? ಆಲ್ಮೋಸ್ಟ್ ವಿಡಿಯೋಸ್ ಅಪ್ಲೋಡ್ ಆದಮೇಲೆ ಮೋರ್ ದೆನ್ 100 ಪ್ಲಾಂಟ್ಸ್ ಡಿಸ್ಪ್ಯಾಚ್ ಆಗಿದೆ ಸರ್. ಈಗ ಯಾವ್ಯಾವ ಮಷಿನ್ ನಿಮ್ಮ ಹತ್ರ ಸಿಗುತ್ತೆ ಅಂತ ತೋರಿಸ್ಕೊಡ್ಬೋದು? ತೋರಿಸ್ಕೊಡ್ತೀನಿ ಸರ್, ಖಂಡಿತ ತೋರಿಸ್ಕೊಡ್ತೀನಿ. ಇವಾಗ ಅದರಲ್ಲಿ ಮೇನ್ ಬಂದು ಪೇವರ್ ಬ್ಲಾಕ್ ಮಿಷಿನ್ ಅಂತ ಹೇಳ್ತಾರೆ. ಸೊ ಇವಾಗ ಎಲ್ಲೇ ಆಗಲಿ ಅಂಡರ್ ಡೆವಲಪ್ಮೆಂಟ್ ಇರೋಂಥ ಏರಿಯಾಸಲ್ಲೇ ಇರ್ಬೋದು, ಅಂಡರ್ ಡೆವಲಪ್ಮೆಂಟ್ ಇರೋಂಥ ಡಿಸ್ಟ್ರಿಕ್ಸ್ ಆಗಿರ್ಬೋದು, ಸೊ ಅಲ್ಲೆಲ್ಲ ನಿಮಗೆ ಸಿಗೋವಂಥದ್ದು ಕನ್ಸ್ಟ್ರಕ್ಷನ್ ಪಾರ್ಟು. ಸೊ ಈ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರೋಂಥ ಮಿಷನರೀಸು ನಾವು ಸೇಲ್ ಮಾಡೋದು. ಸೊ ಆ ಕನ್ಸ್ಟ್ರಕ್ಷನ್ ಆಗೋ ಮಿಷನರೀಸಲ್ಲಿ ಬಂದು ಮೇನ್ ಬಂದು ಪೇವರ್ ಬ್ಲಾಕ್ ಮಿಷಿನು, ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ಗೋಸ್ಕರ ಹಾಲೋ ಬ್ಲಾಕ್ ಮಿಷಿನ್ಸ್ ಇರುತ್ತೆ. ಸೊ ಫ್ಲೈಯಾಶ್ ಯೂಸ್ ಮಾಡೋರಿಗೆ ಫ್ಲೈಯಾಶ್ ಬ್ರಿಕ್ ಮಿಷಿನ್ಸ್ ಇರುತ್ತೆ. ಇಲ್ಲ ಲೋ ಬಜೆಟಲ್ಲಿ ಬೇಕು ಅಂದರೆ, ಈಗ ಸ್ಟಾರ್ಟಪ್ ಮಾಡೋರಿಗೆ ಲೋ ಬಜೆಟಲ್ಲಿ ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಆ ಥರ ಕಸ್ಟಮರ್ಸ್ಗೆ 2 cavities ಆಗಿರ್ಬೋದು, ಇಲ್ಲ ಕಂಪ್ಲೀಟ್ ಮ್ಯಾನ್ಯುವಲ್ ಮಿಷಿನ್ಸ್ ಆಗಿರ್ಬೋದು, ಸೊ ಈ ಥರ ಎಲ್ಲ ಮಿಷನರೀಸ್ ಕೂಡ ಸಿಗುತ್ತೆ. ಈಗ ಲೋ ಬಜೆಟ್ ಮಷಿನರಿ ಕೂಡ ಸಿಗುತ್ತೆ ಅಲ್ವಾ? ಹೌದು ಸರ್, ಸಿಗುತ್ತೆ. ಅಂದರೆ ಈಗ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಅವರು ಎಷ್ಟು ಇನ್ಕಮ್ನ ಮಾಡ್ಬೋದು ಸರ್? ಇವಾಗ ಯಾವ ಥರ ಪ್ರಾಡಕ್ಟ್ ಮಾಡ್ತಾರೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾರ್ಜಿನ್ ಅನ್ನೋದು. ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಅದ್ರ ಮಾರ್ಜಿನ್ ಎಷ್ಟು ಸಿಗುತ್ತೆ, ಅದನ್ನೆಲ್ಲ ನಾನು ಪರ್ ಪ್ಲಾಂಟ್ ವೈಸ್ ಅಂದರೆ ಪರ್ ಇಂಡಸ್ಟ್ರಿ ವೈಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸರ್. ಓಕೆ ಮೇಡಮ್, ಇದೆಲ್ಲ ಏನು ಮೇಡಮ್ ಇದು? ಸರ್ ಇದೆಲ್ಲ ನೀವು ನೋಡ್ತಿದ್ದೀರಲ್ಲ, ನಾನು ಈಗ ಹೇಳ್ದಂಗೆ ಪೇವರ್ ಬ್ಲಾಕ್ ಮಿಷಿನ್ ಸೆಟಪ್ ಸರ್. ಫಸ್ಟ್ ಇದರಲ್ಲಿ ನಿಮ್ಮ ಮಿಕ್ಸರ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ಸ್ ಬಂದು 150 kg ಮ್ಯಾಕ್ಸಿಮಮ್ ಮಿಕ್ಸಿಂಗ್ ಕೆಪಾಸಿಟಿ ಇರುತ್ತೆ, 5 HP ಮೋಟರ್ ಇರುತ್ತೆ, ವಾರ್ಮ್ ರಿಡಕ್ಷನ್ ಗೇರ್ ಬಾಕ್ಸ್ ಕೂಡ ಇರುತ್ತೆ. ಸೊ ಈಗ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂದರೆ ಮಿನಿಮಮ್ ಪರ್ ಡೇ 8 hours ಶಿಫ್ಟ್ ಮಾಡ್ತಾರೆ. ಈಗ 2 ಶಿಫ್ಟ್ಸ್ ಮಾಡಬೇಕು ಅನ್ನೋರಿಗೆ, ಸೊ ಇದರಲ್ಲಿ ವಾರ್ಮ್ ರಿಡಕ್ಷನ್ ಗೇರ್ ಬಾಕ್ಸ್ ಇರುತ್ತೆ. ಸೊ ಇದರಲ್ಲಿ ಗೇರ್ ಆಯಿಲ್ ಯೂಸ್ ಮಾಡಿ ಮಿಷಿನ್ನ ರನ್ ಮಾಡಿದ್ರೆ 24 hours ಅಂದರೆ ಕಂಟಿನ್ಯೂ 2 ಶಿಫ್ಟ್ಸ್ ಕಂಟಿನ್ಯೂ ವರ್ಕ್ ಮಾಡ್ಬೋದು ಸರ್. ಓಕೆ. ನೆಕ್ಸ್ಟ್ ಇದು ಬಂದು ವೈಬ್ರೇಷನ್ ಟೇಬಲ್. ಓಕೆ.
ಸೊ ಇದರಲ್ಲಿ 2 ವೈಬ್ರೇಷನ್ ಟೇಬಲ್ ಬರುತ್ತೆ ಈ ಥರ ಪೇವರ್ ಬ್ಲಾಕ್ಸ್ ಮಾಡೋದಕ್ಕೋಸ್ಕರ. ಸೊ ಈ ವೈಬ್ರೇಷನ್ ಟೇಬಲಲ್ಲಿ ನಿಮಗೆ 11/3 ಮತ್ತು 10/2.5 ಟೂ ಸೈಜಸಲ್ಲಿ ಸಿಗುತ್ತೆ ಸರ್. ಓಕೆ. ಸೊ ಈ 11/3 ಟೇಬಲ್ ಏನು ನೋಡ್ತಿದ್ರೆ ಇದರಲ್ಲಿ ಪ್ರೊಡಕ್ಷನ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ ಡಿಸ್ಪ್ಲೇಗೆ. ಸೊ ನೀವು ನೋಡ್ತಿರ್ಬೋದು ಬ್ಲಾಕ್ಸ್ ಪ್ರೊಡಕ್ಷನ್ ಎಷ್ಟು. ಓಕೆ, ಯಾವ ಕಲರ್ ಬೇಕಾದರೂ ಹಾಕೊಬೋದಲ್ವಾ ಸರ್? ಯಾವ ಕಲರ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ಕಲರ್ಸು, ಕೆಮಿಕಲ್ಸು, ಮೋಲ್ಡ್ಸು, ಯಾವ ವೆರೈಟಿ ಡಿಸೈನ್ಸ್ ಬೇಕು ಸೊ ಅದೆಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಓಕೆ. ಡೈಲಿ ಎಷ್ಟು ಪ್ರೊಡಕ್ಷನ್ನ ಮಾಡ್ಬೋದು ಮೇಡಮ್? ಸರ್ ಈಗ ಮ್ಯಾಕ್ಸಿಮಮ್ ಸ್ಟಾರ್ಟಪ್ ಮಾಡೋರು 1,500 ಸ್ಟಾರ್ಟ್ ಮಾಡ್ತಾರೆ ಸರ್. ಓಕೆ. ಸೊ ಮ್ಯಾಕ್ಸಿಮಮ್ 5,000 to 6,000 ಪ್ರೊಡಕ್ಷನ್ನು ಪರ್ ಡೇ ಇದ್ರಲ್ಲಿ ಮಾಡ್ಬೋದು ಸರ್. 5,000 to 6,000 ಮಾಡ್ಬೋದಾ? ಮಾಡ್ಬೋದು. ಓಕೆ. ಈಗ ಒಂದ್ರ ಮೇಲೆ ಎಷ್ಟು ಲಾಭ ಸಿಗುತ್ತೆ ಮೇಡಮ್? ಸರ್ ಒಂದ್ರ ಮೇಲೆ ಲಾಭ ಅಂತಂದರೆ ಈಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಬ್ಲಾಕು, ಸೊ ಈ ಬ್ಲಾಕ್ ರೆಡಿ ಆಗೋದಕ್ಕೆ ನಿಮಗೆ 8 to 9 rupees ಆಗುತ್ತೆ, ಅಂದರೆ ಈ ಗ್ರೇ ಪ್ರಾಡಕ್ಟಿಗೆ. ಓಕೆ. ಸೊ ವಿತ್ ಕಲರ್ ಮಾಡ್ತೀರಾ ಅಂತಂದರೆ 9 to 11 rupees ಆಗುತ್ತೆ. ಓಕೆ. ಸೊ ಈ 2 ಪ್ರಾಡಕ್ಟಲ್ಲಿ ಮಾರ್ಜಿನ್ ನಿಮಗೆ ಮ್ಯಾಕ್ಸಿಮಮ್ ಏನೇ ಸೆಲ್ಲಿಂಗ್ಸ್ ಮಾಡಿದ್ರು 3 to 4 rupees ಮಾರ್ಜಿನ್ ಸಿಗುತ್ತೆ ಸರ್. ಓಕೆ. ಸೊ ಈ ಕಂಪ್ಲೀಟ್ ಸೆಟಪ್ ಬಂದು ಒಂದು ಕಲರ್ ಮಿಕ್ಸರ್ ಬರುತ್ತೆ, 2 ವೈಬ್ರೇಷನ್ ಟೇಬಲ್ ಬರುತ್ತೆ. ಓಕೆ. ಸೊ ನೀವು ನೋಡ್ತಿರ್ಬೋದು. ಹಾಗೆ ಕಾಂಕ್ರೀಟ್ ಪ್ಯಾನ್ ಮಿಕ್ಸರ್ ಇದು. ಸೊ ಇದರಲ್ಲಿ ಸೆಕೆಂಡ್ ಲೇಯರ್ ಅಂತ ಇದಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ಕಾಂಕ್ರೀಟ್ ಲೇಯರ್ನ ಅಲ್ಲಿ ಮಿಕ್ಸಿಂಗ್ ಆದಮೇಲೆ ಆಟೋಮೆಟಿಕ್ ಇಲ್ಲಿ ಡಂಪ್ ಆಗುತ್ತೆ. ಸೊ ಇಲ್ಲಿ ಡಂಪ್ ಆಗಿ ಇದನ್ನ ಕಾಂಕ್ರೀಟ್ ನೆಕ್ಸ್ಟ್ ಲೇಯರ್ಗೆ ಫಿಲ್ ಮಾಡಿಕೊಂಡು ಇನ್ನೊಂದು ವೈಬ್ರೇಷನ್ ಟೇಬಲಲ್ಲಿ ಮೂವ್ ಮಾಡಿದಾಗ ಓಕೆ. ಸೊ ನಿಮಗೆ ಪ್ರೊಡಕ್ಷನ್ ಈ ಥರ ಸಿಗುತ್ತೆ ಸರ್. ಇದು ಇನ್ನೊಂದು ವೈಬ್ರೇಷನ್ ಟೇಬಲ್. ಓಕೆ. ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಇರುತ್ತೆ ಮೇಡಮ್? ಸರ್ ಇದರಲ್ಲಿ ಇವಾಗ ನಾನು ಹೇಳಿದ್ನಲ್ಲ ನಿಮಗೆ, ಅದು ಫಸ್ಟ್ ಬಂದು ಕಲರ್ ಮಿಕ್ಸರ್ ಇರುತ್ತೆ. ಸೊ ಸೆಕೆಂಡ್ ಬಂದು ವೈಬ್ರೇಷನ್ ಟೇಬಲ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ ವೈಬ್ರೇಷನ್ ಟೇಬಲ್ 2 ಟೈಪ್ಸ್ ಇರುತ್ತೆ. ಒಂದು 10/2.5 ಸೈಜ್ ಅವೈಲೇಬಲ್ ಇರುತ್ತೆ, ಇನ್ನೊಂದು 11/3 ಅಂತ ಅವೈಲೇಬಲ್ ಇರುತ್ತೆ. ಸೊ ಈ 11/3 ಟೇಬಲ್ ಇಲ್ಲಿ ಏನು ನೋಡ್ತಿದ್ದೀರಾ, ಸೊ ಎರಡು ಥರ ಟೇಬಲ್ ಅಲ್ಲೂ ಇದರಲ್ಲಿ ಮೌಂಟಿಂಗ್ ಪ್ಯಾಡ್ ಅನ್ನೋದು ಇರುತ್ತೆ ಸರ್. ನೀವು ನೋಡ್ಬೋದು ಇದು JK Tiles ಮೆಷಿನರಿಯ ಓನ್ ಮ್ಯಾನುಫ್ಯಾಕ್ಚರಿಂಗು. ಸೊ ಇದ್ರ ಸಪೋರ್ಟ್ ಇಂದ ವೈಬ್ರೇಷನ್ ಆಗೋದು ಟೇಬಲ್ ಅಲ್ಲಿ. ಸೊ ಇದು ಸಪೋರ್ಟ್ ಮಾಡೋದ್ರಿಂದನೇ ವೈಬ್ರೇಷನ್ ಟೇಬಲ್ ಬಂದು ಮೇಲ್ಗಡೆ ಟಾಪ್ ಮಾತ್ರ ವೈಬ್ರೇಟ್ ಆಗುತ್ತೆ, ಕೆಳಗಡೆ ಲೆಗ್ಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇದೇನು ವೈಬ್ರೇಟ್ ಆಗಲ್ಲ ಅಲ್ವಾ? ಆಗೋದಿಲ್ಲ ಸರ್. ಮತ್ತೆ ಇದಕ್ಕೆ 3 HP 3 ಫೇಸ್ ಮೋಟರ್ ಇರುತ್ತೆ. ಕಂಪ್ಲೀಟ್ 2 ಟೇಬಲ್ ಅಲ್ಲೂ 3 HP 3 ಫೇಸ್ 2 ಮೋಟರ್ ಇರುತ್ತೆ. ಕಲರ್ ಮಿಕ್ಸರ್ ಅಲ್ಲೂ 5 HP ಮೋಟರ್ ಇರುತ್ತೆ. ಸೊ ಹಾಗೆ ನೀವು ನೋಡ್ತಿರ್ಬೋದು ಮೋಲ್ಡ್ಸು, ಟೈಲ್ಸ್ ಮೋಲ್ಡ್ಸ್ ಕೂಡ ಸಿಗುತ್ತೆ. ಪೇವರ್ಸ್ ಮಾಡೋದಕ್ಕೆ ಪೇವರ್ ಮೋಲ್ಡ್ಸ್ ಕೂಡ ಸಿಗುತ್ತೆ. ಇದೆಲ್ಲ ನಿಮ್ಮ ಹತ್ರನೇ ಸಿಗುತ್ತೆ ಅಲ್ವಾ? ನಮ್ಮ ಹತ್ರನೇ ಸಿಗುತ್ತೆ ಸರ್. ಇದರಲ್ಲಿ 2 ಕ್ವಾಲಿಟಿ ಇದೆ. ಒಂದು PVC ಸಿಲಿಕಾನ್ ಪ್ಲಾಸ್ಟಿಕ್ ಮೋಲ್ಡ್ಸ್ ಅಂತ, ಇನ್ನೊಂದು PVC ರಬ್ಬರ್ ಮೋಲ್ಡ್ಸ್ ಅಂತ. ಸೊ 2 ಟೈಪಲ್ಲೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಕಸ್ಟಮರ್ಸ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಅದನ್ನ ಅವರು ಪರ್ಚೇಸ್ ಮಾಡ್ಬೋದು ಸರ್. ಇಷ್ಟು ಸೆಟಪ್ನ ತಗೊಂಡ್ರೆ ಏನೆಲ್ಲ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು ಮೇಡಮ್? ಸರ್ ಇದರಲ್ಲಿ ನೀವು ಮೋರ್ ದೆನ್ 400 ಡಿಸೈನ್ಸ್ ಪೇವರ್ಸು ಚೆಕ್ಕರ್ ಟೈಲ್ಸ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಕವರ್ ಬ್ಲಾಕ್ ಅಂತ. ಸೊ ಇದು RCCಗೆ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಮೋಲ್ಡ್ಸ್ ಬಂದು PVC ರಬ್ಬರ್ ಅಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಪ್ರಾಡಕ್ಟ್ ನಿಮಗೆ ಈ ತರ ಎಂಡ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ವಾಲ್ ಕ್ಲಾಡಿಂಗ್ ಮೋಲ್ಡ್ಸ್ ಅಂತ ಕೂಡ ಸಿಗುತ್ತೆ. ಇದು ಹೌದು, ಇದು ಟ್ರೆಂಡಿಂಗ್ ಅಲ್ಲಿ ಇದೆ. ಪ್ಲಸ್ ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ವಾಲ್ಗೆ. ಸೊ ಮನೆ ಮುಂದೆ ವಾಲ್ಸ್ಗೆ ಏನಾದರೂ ಡಿಸೈನರ್ಸ್ ಬೇಕು ಅಂತಂದ್ರೆ ಸೊ ಈ ಡಿಸೈನ್ಸ್ ನ ಪ್ರಿಫರ್ ಮಾಡಬಹುದು. ಇದಕ್ಕೆ ಮೋಲ್ಡ್ಸ್ ಕೂಡ PVC ರಬ್ಬರ್ ಅಲ್ಲಿ ಅವೈಲೇಬಲ್ ಇದೆ. ಇದರಲ್ಲೂ ಯಾವ ಕಲರ್ಸ್ ಬೇಕು ಆ ಕಲರ್ಸ್ ಆಡ್ ಮಾಡ್ಕೋಬಹುದು ಸರ್. ಸೊ ಹಾಗೆ ಇದು ಟಾಪ್ ಲೇಯರ್ ಯಾವ ತರ ಮಾಡೋದು ಅಂತಂದ್ರೆ, ಸೊ ಇದು ಕಲರ್ ಮಿಕ್ಸರ್ ಕಾಣ್ತಿದೆ ಅಲ್ವಾ? ಸೊ ಇದರಲ್ಲಿ ಟಾಪ್ ಲೇಯರ್ ಬಂದು 2 mm ಅಷ್ಟು ಟಾಪ್ ಲೇಯರ್ ರೆಡಿ ಮಾಡ್ಕೋಬೇಕು. ಸೊ ಇದಕ್ಕೆ ರಾ ಮೆಟೀರಿಯಲ್ ಬಂದು ಸಿಮೆಂಟು, ಡಸ್ಟು, ಕಲರು. ಸೊ ಕೆಮಿಕಲ್ ನಾವು ಕ್ವಾಂಟಿಟಿ ಗೈಡ್ ಮಾಡ್ತೀವಿ. ಸೊ ಆ ಕೆಮಿಕಲ್ ಜೊತೆಗೆ ಆ್ಯಡ್ ಮಾಡಿಕೊಂಡು 2 mm ಅಷ್ಟು ಟಾಪ್ ಲೇಯರ್ ರೆಡಿ ಮಾಡ್ಕೋಬೇಕು. ಸೊ ಅದಾದಮೇಲೆ ನಿಮಗೆ ಒಂದು ವೈಬ್ರೇಷನ್ ಟೇಬಲಲ್ಲಿ ಮೂವ್ ಆಗುತ್ತೆ. ಸೊ ಇಲ್ಲಿ ಮೂವ್ ಆದಮೇಲೆ ಸೆಕೆಂಡ್ ಲೇಯರ್ ಬಂದು ನಿಮಗೆ ಕಾಂಕ್ರೀಟ್ ಪ್ಯಾನ್ ಮಿಕ್ಸರು. ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಮಿಲ್ಲರು ಬರುತ್ತೆ, ಅಂದರೆ ಕಂಪ್ಲೀಟ್ ಮ್ಯಾನ್ಯುಯಲ್ ಇರುತ್ತೆ ಅದು. ಇದು ಆಟೋ ಅನ್ಲೋಡು. ಸೊ ಇದರಲ್ಲಿ ಸೆಕೆಂಡ್ ಲೇಯರ್ನ ಇಲ್ಲಿ ಡಂಪ್ ಮಾಡಿಕೊಂಡು ಕಂಪ್ಲೀಟ್ ಫಿಲ್ ಮಾಡಿ ಇನ್ನೊಂದು ವೈಬ್ರೇಷನ್ ಟೇಬಲ್ ಮೇಲೆ ಮೂವ್ ಮಾಡಿದಾಗ ಸೊ ನಿಮಗೆ ಈ ತರ ಎಂಡ್ ಪ್ರಾಡಕ್ಟ್ ಸಿಗುತ್ತೆ. ಫೈನಲ್ ಪ್ರಾಡಕ್ಟ್ ಈ ತರ ಸಿಗುತ್ತೆ. ಮತ್ತೆ ನೀವು ಇದನ್ನ 12 to 16 hours ಅಲ್ಲಿ ಡಿಮೋಲ್ಡಿಂಗ್ ಮಾಡಿ ಏನಾದರೂ ಡಿಸ್ಪ್ಯಾಚ್, ಈಗ ಇಮಿಡಿಯೇಟ್ ಆರ್ಡರ್ಸ್ ಇದೆ ಅಂದರೆ 12 to 16 hours ನೀವು ಇದನ್ನ ಪ್ರಾಡಕ್ಟ್ನ ರೆಡಿ ಮಾಡ್ಬೋದು ಸರ್. ನಮಗೆ ಮಷಿನ್ ಏನೋ ತಗೊಂಡ್ಬಿಡ್ತಾರೆ, ಮಷಿನ್ ತಗೊಂಡ್ಮೇಲೆ ಸರ್ವಿಸ್ ಎಲ್ಲ ಯಾವ ರೀತಿ ಇರುತ್ತೆ? ಸರ್ ಸರ್ವಿಸ್ ಅಂತಂದ್ರೆ ಇವಾಗ ಮಿಷಿನು ಕೆಲವು ಕಸ್ಟಮರ್ಸ್ ನಾವು ರಿವ್ಯೂ ತಗೊಂಡ್ವಿ ಸರ್. ಕೆಲವು ಕಡೆ ಪರ್ಚೇಸ್ ಮಾಡ್ತಾರೆ, ಸರ್ವಿಸಿಗೆ ಬರಲ್ಲ. ಮೇನ್ ಸರ್ವಿಸ್ಗೆ ಇದ್ರೆ ಇರಲಿ, ಇನ್ಸ್ಟಾಲೇಷನ್ಗೆ ಕೂಡ ಬರಲ್ಲ ಸರ್. ಸೊ ನಮ್ದ್ರಲ್ಲಿ ಆ ಥರ ಯಾವುದೇ ರೀತಿ ನಿಮಗೆ 1% ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಮಿಷಿನ್ಸ್ ತಗೊಂಡು 10-15 ಡೇಸ್ಗೆ ನಾವು ಮಿಷಿನ್ಸ್ನ ಡಿಸ್ಪ್ಯಾಚ್ ಮಾಡ್ತೀವಿ ಆರ್ಡರ್ ತೊಗೊಂಡ್ಮೇಲೆ. ಸೊ ಇಮಿಡಿಯೇಟ್ ವಿತಿನ್ 1 week ನಾವು ಇನ್ಸ್ಟಾಲೇಷನ್ಗೆ ಕಳಿಸ್ಕೊಡ್ತೀವಿ ನಮ್ಮ ಟೆಕ್ನಿಷಿಯನ್ನ. ಸೊ ಅವ್ರು ಅಲ್ಲಿಗೆ ಹೋದ್ಮೇಲೆ ಇನ್ಸ್ಟಾಲೇಷನ್ ಮಾಡಿ ಕಂಪ್ಲೀಟ್ ಪ್ರೊಡಕ್ಷನ್ನು ಈ ಪೇವರ್ಸ್ ಮಾಡೋದಕ್ಕೆ
2 ಡೇಸ್ ಬೇಕಾಗುತ್ತೆ. 1 ಡೇ ಪ್ರೊಡಕ್ಷನ್ ಆಗುತ್ತೆ, ನೆಕ್ಸ್ಟ್ ಡೇ ಡಿಮೋಲ್ಡಿಂಗ್ ಆಗುತ್ತೆ. ಸೊ 2 ಡೇಸು ಅಲ್ಲೇ ಸ್ಟೇ ಮಾಡಿ ಅಲ್ಲಿ ಯಾರು ಲೇಬರ್ ಇರ್ತಾರೆ, ಓನರ್ ಇರ್ತಾರೆ, ಅವ್ರಿಗೆ ಕಂಪ್ಲೀಟ್ ಇದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟು ಪ್ರೊಡಕ್ಷನ್ ತೋರಿಸಿ ಬರ್ತಾರೆ ಸರ್. ಓಕೆ, ಪ್ರೊಡಕ್ಷನ್ ಯಾವ ರೀತಿ ಮಾಡೋದು ಎಲ್ಲ ಕೂಡ ಟ್ರೈನಿಂಗ್ ಕೂಡ ಕೊಡ್ತೀರಾ? ಅದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರೋದಿಲ್ಲ ಸರ್. ಇನ್ಸ್ಟಾಲೇಷನ್, ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ಲಿ ಎಲ್ಲ ಇನ್ಕ್ಲೂಡ್ ಆಗೇ ಇರುತ್ತೆ ಸರ್. ಈ ಮಷೀನಿಗೆ ಇನ್ವೆಸ್ಟ್ ಮಾಡ್ತಾರೆ, ಮಷೀನ್ ಇನ್ವೆಸ್ಟ್ ಮಾಡಿದ್ಮೇಲೆ ಎಷ್ಟು ತಿಂಗಳಲ್ಲಿ ಇವರು ಇನ್ಕಮ್ ತಗೊಳ್ಬೋದು ಮೇಡಮ್? ಸರ್ ಮ್ಯಾಕ್ಸಿಮಮ್ ಅಂದರೆ 2 to 3 ಮಂತ್ಸಲ್ಲಿ ತೊಗೋಬೋದು ಸರ್. ಇವಾಗ ಈ ಮಿಷಿನ್ ಪರ್ಚೇಸ್ ಮಾಡಬೇಕು ಅಂದರೆ ಮಿಷನರೀಸ್ಗೆ ನಿಮಗೆ ಕಾಸ್ಟ್ ಬಂದು ಅರೌಂಡ್ 2.5 to 3 lakhs ಆಗುತ್ತೆ ಅಷ್ಟೇ. ಸೊ ಅದಾದಮೇಲೆ ನಿಮಗೆ ಕಲರ್ಸು, ಕೆಮಿಕಲ್ಸ್, ಮೋಲ್ಡ್ಸ್, ಆಕ್ಸೆಸರೀಸ್ ಎಲ್ಲ ನಮ್ಮ ಹತ್ರನೇ ಸಿಗುತ್ತೆ. ಸೊ ಅದು ನೀವು ಕ್ವಾಂಟಿಟಿ ಯಾವ ಥರ ತೊಗೋತೀರಾ, ಇವಾಗ PVC ರಬ್ಬರ್ ತೊಗೊಂಡ್ರೆ ಬಜೆಟ್ ಜಾಸ್ತಿ ಆಗುತ್ತೆ. ಸೊ ಸ್ಟಾರ್ಟಪ್ ಅವ್ರಿಗೆ ನಾವು ಸಿಲಿಕಾನ್ ಪ್ಲಾಸ್ಟಿಕ್ ಸಜೆಸ್ಟ್ ಮಾಡ್ತೀವಿ. ಸೊ ಇದನ್ನು ತೊಗೊಂಡು ಬಜೆಟ್ ವೈಸ್ ನೋಡ್ತಾ ಹೋದರೆ ಅರೌಂಡ್ 4 to 5 lakhs ಸ್ಟಾರ್ಟಪ್ ಮಾಡ್ಕೋಬೋದು. ಸೊ ಮ್ಯಾಕ್ಸಿಮಮ್ ಇದರಲ್ಲಿ ಮಾರ್ಜಿನ್ ಬಂದು ನಾನು ನಿಮ್ಗೆ ಆಗಲೇ ಹೇಳ್ದಂಗೆ 3 to 4 rupees ಪರ್ ಬ್ಲಾಕ್ ಮಾರ್ಜಿನ್ ಸಿಗುತ್ತೆ. ಓಕೆ, ಪರ್ ಡೇ 20,000 rupees ಆಗೋಷ್ಟು ಪ್ರೊಡಕ್ಷನ್ ಇದರಲ್ಲಿ ಮಾಡ್ಬೋದು ಸರ್, ಆರಾಮಾಗಿ ಮಾಡ್ಬೋದು. ಸೊ ನಾನು ಇವಾಗ ಸರ್ ನಿಮಗೆ ಕನ್ನಡದಲ್ಲಿ ನಮ್ಮ ಕರ್ನಾಟಕ ಕಸ್ಟಮರ್ಸ್ಗಾಗಿರ್ಬೋದು, ನಿಮ್ಮ ಚಾನಲಲ್ಲಿರೋ ಕಸ್ಟಮರ್ಸ್ಗಾಗಿರ್ಬೋದು ಕಂಪ್ಲೀಟ್ ಡೀಟೇಲ್ಸು ಹೇಳಿದ್ದೀನಿ. ಸೊ ನೀವು ಹೇಳಿದ ರಿಕ್ವೈರ್ಮೆಂಟ್ ಪ್ರಕಾರ ನಿಮಗೆ ತಮಿಳ್ನಾಡು ಕಡೆಯಿಂದನೂ ಕಾಲ್ಸ್ ಬಂದಿದೆ. ಸೊ ನಮಗೂ ಹಲವಾರು ಕಾಲ್ಸ್ ಬಂದಿದೆ. ಸೊ ಅಲ್ಲಿನ ಕಸ್ಟಮರ್ಸ್ಗೆ ಈಸಿ ಆಗಲಿ, ಇದ್ರ ಬಗ್ಗೆ ಸ್ವಲ್ಪ ಅರ್ಥ ಆಗಲಿ, ಸೊ ಅದನ್ನು ಕನ್ವೆ ಮಾಡೋದಕ್ಕೆ ನಮ್ಮ ಕೊಲೀಗ್ ಎಕ್ಸ್ಪ್ಲೈನ್ ಮಾಡ್ತಾರೆ ತಮಿಳಲ್ಲಿ. ಸೊ ಅವ್ರ டீட்டெயில்ஸ் தொகொண்டு ನೀವು கஸ்டமர்ஸ்க்கு சஜஸ்ட் ಮಾಡ್ಬೋದು சார். ஹாய் ஃப்ரெண்ட்ஸ், இப்போ நீங்கள் எங்கே பார்த்துட்ருக்கீங்கன்னா JK Tiles மிஷினரி கம்பெனியில் ஆல்ரெடி உத்தியம சேனலில் எங்கள் இண்டஸ்ட்ரி பற்றி அப்லோட் ஆகிருக்கு. தமிழ்நாடு கஸ்டமர்ஸ்க்கோஸ்கரம் இப்போ நான் திரும்ப பேசுகிறது தமிழில். இது வந்து கலர் மிக்சரு. இது வந்து ஃபஸ்ட்டு பார்த்தா பேவர் பிளாக் பண்ணுற மிஷின். இது வந்து கலர் மிக்சர், 150 kg கலர் மிக்சர். தென் இது டேபிள். அப்புறம் இந்த டேபிளில் ஃபஸ்ட்டு நம்ம இந்த மாதிரி ப்ராடக்ட் பண்ணுறதுக்காக இதில் வந்து ஜிக்ஸாக் இந்த மோல்டு இருக்குல்ல, இதில் வந்து டாப் லேயர் கலர் மிக்ஸ் பண்ணிக்கலாம். தென் இந்த டேபிள் மூலமாக வைப்ரேஷனுக்கு போவோம். அதுக்கப்புறமா இங்கே பேக் லேயருக்காக நம்ம யூஸ் பேக் லேயருக்கு யூஸ் பண்ணுற மெட்டீரியல் இங்கே விழும். அது வந்த பிறகு நம்ம இன்னொரு டேபிளில் வைப்ரேஷன் கொடுப்போம். வைப்ரேஷன் கொடுத்தவொடனே எண்டு ப்ராடக்ட் இந்த மாதிரி நம்மளுக்கு கிடைக்கும். எண்டு ப்ராடக்ட் தென் மோல்டு, இதுக்கு வேணும் ஆக்சசரிஸ் எல்லாம் எங்ககிட்டே கிடைக்கும். இன்னும் மேலும் விவரங்கள் அறிய கீழே உள்ள நம்பரை தொடர்பு கொள்ளவும். ನನಗೆ ನೆಕ್ಸ್ಟ್ ಈ ಮಷಿನ್ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಈ ಮಿಷಿನ್ ಬಂದು ಹಾಲೋ ಸಾಲಿಡ್ ಬ್ಲಾಕ್ ಮಿಷಿನ್ ಅಂತ. ಸೊ ಇದರಲ್ಲಿ ಏನು ಪ್ರೊಡಕ್ಷನ್ ಮಾಡ್ತಾರೆ ಅಂತ ಇಲ್ಲೇ ನಾವು ಸ್ಯಾಂಪಲ್ ಮಾಡಿ ಇಟ್ಟಿದ್ದೀವಿ. ಸೊ ಇದು ಬಂದು ಬ್ಲಾಕ್ ಕನ್ಸ್ಟ್ರಕ್ಷನ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಮಾಡೋಂಥ ಬ್ಲಾಕ್ಸ್ ಮಿಷಿನ್ ಇದು. ಸೊ ಇದು ನಿಮಗೆ ಸೆಮಿ ಆಟೋಮೆಟಿಕ್ ಸಿಗುತ್ತೆ, ಫುಲ್ಲಿ ಆಟೋಮೆಟಿಕ್ ಕೂಡ ಅವೈಲೇಬಲ್ ಇದೆ. ಸೊ ಈಗ ನೋಡ್ತಿರೋದು ನೀವು ಸೆಮಿ ಆಟೋಮೆಟಿಕ್ ಮಿಷಿನ್ ಸರ್. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟು ಡೈ ಸೆಟ್ ಸಿಗುತ್ತೆ, ಮೇನ್ ಮಿಷಿನ್ ಸಿಗುತ್ತೆ. ಸೊ ಫುಲ್ ಸೆಟಪ್ ಬೇಕು ಅಂದ್ರೆ ಒಂದು ಕಾಂಕ್ರೀಟ್ ಮಿಕ್ಸರ್ ಮತ್ತೆ ಟ್ರಾಲೀಸ್ ಕೂಡ ನಮ್ಮ ಹತ್ರನೇ ಸಿಗುತ್ತೆ. ಎಷ್ಟು ಸೈಜ್ ನ ಇದರಲ್ಲಿ ಮಾಡಬಹುದು ಸರ್? ಇದರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 10 ಸೈಜಸ್ ಮಾಡ್ಬೋದು. ಸೊ ಈಗ 12 inches ಅಲ್ಲಿ ಬೇಕು ಅಂದ್ರೆ 12/8/6 ಆಗಿರ್ಬೋದು, 12/8/4, 12/8/8 ಆ ಥರ ಬರುತ್ತೆ. 16 inches ಅಲ್ಲಿ ಬೇಕು ಅಂದ್ರೆ 16/8/4, 16/8/6, 16/8/8. ಸೊ ಈ ಥರ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು 9/4/3 ಅಂತ ಬ್ರಿಕ್ ಸೈಜ್ ಬರುತ್ತೆ ಸರ್. ಸೊ ಇಟ್ಕೆ ನೋಡಿರ್ತೀರಲ್ಲ, ಸೊ ಆ ಸೈಜಲ್ಲಿ ನಿಮಗೆ ಸಿಮೆಂಟ್ ಬ್ರಿಕ್ ಮಾಡ್ಬೋದು. ಸೊ ಅದರಲ್ಲಿ ನಿಮಗೆ ಪ್ರೊಡಕ್ಷನ್ ಬಂದು 16 ಪೀಸ್ ಬರುತ್ತೆ ಒಂದು ಪಂಚಿಂಗ್ ಅಲ್ಲಿ. ಒಂದು ಪಂಚಿಂಗ್ ಅಲ್ಲಿ 16 ಪೀಸ್, ಒಂದು ಪಂಚಿಂಗ್ ಅಲ್ಲಿ 16 ಪೀಸ್ ಬರುತ್ತೆ. ಡೈಲಿ ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು ಸರ್? ಇದರಲ್ಲಿ ಮ್ಯಾಕ್ಸಿಮಮ್ 2500 ಇಂದ 3000 ಪ್ರೊಡಕ್ಷನ್ ಪರ್ ಡೇ ಮಾಡ್ಬೋದು ಒಂದು ಶಿಫ್ಟ್ ಅಲ್ಲಿ. ಓಕೆ, ಈಗ ಈ ಮಷಿನ್ ಏನಾದ್ರು ಲೋನ್ ಏನಾದ್ರು ಸಿಗುತ್ತಾ ಮೇಡಮ್? ಸರ್ ಲೋನ್ ಎಲ್ಲದರಲ್ಲೂ ನಿಮಗೆ ಯಾವುದೇ ಇಂಡಸ್ಟ್ರಿ ನೀವು ತಗೋತೀರಾ, ಪರ್ಚೇಸ್ ಮಾಡ್ತಾರೆ ಕಸ್ಟಮರ್ಸ್ ಅಂದ್ರೆ, ಸೊ ಎಲ್ಲದಕ್ಕೂ ಲೋನ್ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ. ಯಾವ ರೀತಿ ಇರುತ್ತೆ ಅಂತಂದ್ರೆ, ಈಗ ಮಿಷಿನ್ ಇದು ನೀವು ಸೆಲೆಕ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಸೊ ಇದಕ್ಕೆ ನೀವು ನಮ್ಮ ಕಡೆಯಿಂದ PI ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀವಿ. ಸೊ ಬ್ಯಾಂಕಲ್ಲಿ ಕಸ್ಟಮರು ಸೈಟ್ ಮ್ಯಾಪು ಮತ್ತೆ ಪ್ರಾಜೆಕ್ಟ್ ರಿಪೋರ್ಟು, PI ಜೊತೆಗೆ ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಬ್ಯಾಂಕಲ್ಲಿ ಪ್ರೋಸೆಸ್ ಆಗುತ್ತೆ. ಸೊ ಸಬ್ಸಿಡಿ ಏನಾದರೂ ಅವೈಲೇಬಲ್ ಇತ್ತು ಅಂದರೆ ಸಬ್ಸಿಡಿ ಸಿಗುತ್ತೆ ಅವರಿಗೆ. ಇಲ್ಲ ಅಂತಂದರೆ ಯಾವ ಸ್ಕೀಮ್ಸ್ ಮೇಲೆ ಅವರು ಲೋನ್ಸ್ ತೊಗೋತಾರೆ, ಸೊ ಅದು ಅಪ್ರೂವಲ್ ಆದಮೇಲೆ ಮಿಷನರೀಸ್ನ ಅವ್ರಿಗೆ ಡಿಸ್ಪ್ಯಾಚ್ ಮಾಡ್ತೀವಿ. ಈ ಮಷಿನ್ ಯೂಸ್ ಮಾಡಿಕೊಂಡು ಮಂತ್ಲಿ ಎಷ್ಟು ಇನ್ಕಮ್ನ ಮಾಡ್ಬೋದು, ಡೈಲಿ ಎಷ್ಟು ಇನ್ಕಮ್ನ ಮಾಡ್ಬೋದು? ಸರ್ ಈ ಮಿಷಿನ್ಗೆ ಫಸ್ಟ್ ಆಫ್ ಆಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ತುಂಬ ಕಡಿಮೆ ಇದೆ. 2.5 to 3 lakhs ಇನ್ವೆಸ್ಟ್ಮೆಂಟ್ ಅಷ್ಟೇ ಸರ್. 2.5 ಇಂದ 3 lakhs ವರೆಗೂ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಈಗ ಎಷ್ಟು ಜನ ವರ್ಕರ್ಸ್ ಬೇಕಾಗುತ್ತೆ ಈ ಮಷಿನ್ಗೆ?
ಸರ್ ಇದಕ್ಕೆ 3 to 4 ಲೇಬರ್ಸ್ ಇದ್ರೆ ನಡೆಯುತ್ತೆ ಸರ್. ಯಾಕೆಂದರೆ ಇದು ಮೂವೇಬಲ್ ಮಿಷಿನ್ ಆಗಿರೋದ್ರಿಂದ ಇದಕ್ಕೆ 60-40 ಜಾಗ ಬೇಕಾಗುತ್ತೆ. ಸೊ 60-40 ಜಾಗ ಅಂತಂದರೆ ಈ ಥರ 0 ಲೆವೆಲ್ ಪ್ಲ್ಯಾಟ್ಫಾರ್ಮ್ ಇರಬೇಕು. ಸೊ 0 ಲೆವೆಲ್ ಪ್ಲ್ಯಾಟ್ಫಾರ್ಮಲ್ಲಿ ಮಿಷಿನ್ ಮೂವ್ ಆಗುತ್ತೆ. ಸೊ ಮಿಷಿನ್ ಮೂವ್ ಆದಮೇಲೆ ಬ್ಲಾಕ್ಸ್ ಏನು ರೆಡಿ ಆಗಿರುತ್ತೆ ಅದನ್ನು 4 to 5 hours ಆದಮೇಲೆ ಶಿಫ್ಟ್ ಮಾಡಿ 1 week ಕ್ಯೂರಿಂಗ್ ತೊಗೋಬೋದು. ಈಗ ತುಂಬ ಜನಕ್ಕೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಯಾವ ರೀತಿ ಮಾಡೋದು ಅಂತ ಗೊತ್ತಿರಲ್ಲ, ಇದ್ರ ಬಗ್ಗೆ ಟ್ರೈನಿಂಗ್ ಎಲ್ಲ ತಿಳಿಸ್ಕೊಡ್ತೀರಲ್ವ ಹೊಸಬರಿಗೂ ಕೂಡ? ಹೌದು ಸರ್, ನಾನು ಆಗಲೇ ಹೇಳ್ದಂಗೆ ನಿಮಗೆ ಯಾವುದೇ ಮಿಷಿನ್ಸ್ ಯಾವುದೇ ಇಂಡಸ್ಟ್ರಿ ಸ್ಟಾರ್ಟಪ್ ಮಾಡ್ತೀರಾ ಅಂದರೂ ನಮ್ಮ ಕಡೆಯಿಂದ ಮಿಷಿನ್ ಕೊಟ್ಟ ಮೇಲೆ ಇನ್ಸ್ಟಾಲೇಷನ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಕಂಪ್ಲೀಟ್ಲಿ ನಮ್ಮ ಕಡೆಯಿಂದನೇ ರೆಸ್ಪಾನ್ಸಿಬಿಲಿಟಿ ನಾವೇ ತಗೋತೀವಿ ಸರ್. ಸೊ ಈ ಮಿಷಿನಲ್ಲಿ ಏನಪ್ಪ ಅಂತಂದರೆ ಇವಾಗ 3 ಇಂಡಕ್ಷನ್ ಮೋಟರ್ಸ್ ಬರುತ್ತೆ. ಸೊ ಇದು ಟ್ರಾವೆಲ್ ಮೋಟರ್ ಅಂತ ಅಂದರೆ ರಿವರ್ಸು ಫಾರ್ವರ್ಡ್ ಮಾಡೋದಕ್ಕೆ ಈ ಮಾಡ್ತಾರೆ. ಇದನ್ನ ಯೂಸ್ ಮಾಡಿಕೊಂಡು ರಿವರ್ಸು ಫಾರ್ವರ್ಡ್ ಮಾಡ್ಕೋಬೋದು. ಇದು ಡೈಸೆಟ್ಟು. ಸೊ ಇದನ್ನ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಲಿವರ್ ವಾಲ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಇದು ಬಂದು ಮೇನ್ ಆಪ್ರೇಷನ್ ಇಲ್ಲೇ ನಡೆಯುತ್ತೆ. ಸೊ NCC ಸ್ವಿಚ್ ಆನ್ ಮಾಡಿಕೊಂಡು ಸೊ ಇಲ್ಲಿ ಇದು ಪಂಪ್ ಮೋಟರ್, ಮೇನ್ ಮೋಟರ್ ಆನ್ ಮಾಡಿದ್ಮೇಲೆ ಸೊ ವೈಬ್ರೇಷನ್ನು ಡೈಸೆಟ್ಗೆ ಮೆಟೀರಿಯಲ್ನ ಲೋಡ್ ಮಾಡಿ ಆಮೇಲೆ ವೈಬ್ರೇಷನ್ನ ಇದು ಮ್ಯಾನ್ಯುಯಲ್ ಆಗು ಮಾಡ್ಬೋದು, ಆಟೋಮೆಟಿಕ್ ಸೆಟ್ಟಿಂಗು ಮಾಡ್ಬೋದು. ಮ್ಯಾಕ್ಸಿಮಮ್ 10 to 1 minute 10 seconds to 1 minute ಸೆಟ್ಟಿಂಗ್ ಇದೆ ಇದರಲ್ಲಿ. ಸೊ ಆ ಸೆಟ್ಟಿಂಗ್ಸ್ನ ಆಪ್ರೇಟ್ ಮಾಡಿಕೊಂಡು ರಿವರ್ಸು ಫಾರ್ವರ್ಡ್ ಕೂಡ ಮಾಡ್ಬೋದು ಸರ್. ಸೊ ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ 3 ಮೋಟರ್ಸ್ ಬರುತ್ತೆ ಸರ್. ಒಂದು ಟ್ರಾವೆಲ್ ಮೋಟರು ಮುಂದೆ ತೋರಿಸಿದ್ದೀನಿ ನಿಮಗೆ. ಇದು ಬಂದು ಟ್ವಿನ್ ಡ್ರೈವ್ ಅಸೆಂಬ್ಲಿ ಅಂತ. ಸೊ ಇಲ್ಲಿ ಬಂದು 3 HP 3 phase ಮೋಟರ್ ಇರುತ್ತೆ. ಇದು ವೈಬ್ರೇಟರ್ ಸರ್. ಸೊ ಈ ವೈಬ್ರೇಟರ್ಸ್ ಇಂದಾನೆ ಬ್ಲಾಕ್ಸ್ ನಿಮಗೆ ಕಾಂಪ್ಯಾಕ್ಟ್ ಆಗಿ ಸೆಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಸೊ ಬ್ಲಾಕ್ಸಲ್ಲಿ ಯಾವುದೇ ರೀತಿ ಬ್ರೇಕ್ಸ್ ಇರೋದಿಲ್ಲ ಮತ್ತು ಬ್ರೋಕ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ, ಕಾಂಪ್ಯಾಕ್ಷನ್ ಚೆನ್ನಾಗಿ ಬರುತ್ತೆ. ಇದು ಮೇನು ಇಂಡಕ್ಷನ್ ಮೋಟರು. ಸೊ ಇದು ನಿಮಗೆ 5 HP ಸಿಗುತ್ತೆ, 3 HP ಸಿಗುತ್ತೆ. ಕಾಂಕ್ರೀಟ್ ಮಿಕ್ಸ್ನ ಎಲ್ಲ ಹಾಕಬೇಕಾಗುತ್ತೆ ನಾವು? ಕಾಂಕ್ರೀಟ್ ಮಿಕ್ಸ್ನ ಮುಂದೆ ತೋರಿಸ್ತೀನಿ ಸರ್. ಆಪರ್ ಇದೆ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇದು ಬಂದು ಆಯಿಲ್ ಟ್ಯಾಂಕ್, 15 ಲೀಟರ್ಸ್ ಆಯಿಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಹೈಡ್ರಾಲಿಕ್ ಆಯಿಲ್ನ ಯೂಸ್ ಮಾಡ್ಕೋಬೇಕು. ಹೋಸ್ ಪೈಪ್ ಮೂಲಕ ಸಿಲಿಂಡರ್ಸ್ಗೆ ಆಯಿಲ್ ಸಪ್ಲೈ ಆಗುತ್ತೆ. ಮುಂದೆ ಲಿವರ್ ವಾಲ್ಸ್ ತೋರಿಸಿದ್ನಲ್ವಾ, ಅದರಲ್ಲಿ ಇದನ್ನು ಆಪ್ರೇಟ್ ಮಾಡಿಕೊಂಡು ಪಂಚಿಂಗ್ ಅಪ್ ಆ್ಯಂಡ್ ಡೌನ್ ಮಾಡಿ ಬ್ಲಾಕ್ಸ್ನ ಪ್ರೊಡಕ್ಷನ್ ಮಾಡ್ಬೋದು ಸರ್. ವೀಲ್ ಕೂಡ ಇದೆ, ಮೂವೇಬಲ್ ಮಷೀನ್ ಇದು? ಹೌದು ಸರ್, ಇದು ಮೂವೇಬಲ್ ಮಿಷಿನು. ನಾನು ಹೇಳ್ದಂಗೆ 60-40 ಜಾಗ ಬೇಕಾಗುತ್ತೆ ಇದಕ್ಕೆ. ಸೊ 60-40 ಜಾಗದಲ್ಲಿ ಮೂವ್ ಆಗುತ್ತೆ ಇದು ಮಿಷಿನು. ಸೊ ಪ್ರೊಡಕ್ಷನ್ ಆಗಿದ ತಕ್ಷಣ 4 to 5 hours ಆದಮೇಲೆ ಬ್ಲಾಕ್ಸ್ನ ಶಿಫ್ಟ್ ಮಾಡ್ಕೊಂಡು ನೀವು ಮತ್ತೆ ಅದೇ ಪ್ಲೇಸಲ್ಲೇ ಪ್ರೊಡಕ್ಷನ್ನ ಕಂಟಿನ್ಯೂ ಮಾಡ್ಬೋದು. ಸೊ ಈಗ ಇಲ್ಲಿ ಏನು ನೋಡ್ತಿದ್ದೀರಾ ಇದು EN8 ರಾಡ್ಸ್ ಅಂತಾರೆ ಸರ್. ಸೊ ಇದು 8 times ಟೆಂಪರ್ಡ್ ಆಗಿರೋದು, ಆಯಿಲ್ ಕ್ವಿಂಚಿಂಗ್ ಮಾಡಿ ಈ ಐರನ್ನ ರೆಡಿ ಮಾಡಿರೋದು. ಸೊ ಇದು ಏನು ನೋಡ್ತಿದ್ದೀರಾ ಸ್ಟೀಲು, ಇದು ಬಂದು ನಿಮಗೆ ಎಷ್ಟು ರಫ್ ಆಗಿ ಯೂಸ್ ಮಾಡ್ತೀರಾ ಅಷ್ಟು ಸ್ಮೂತ್ ಫಿನಿಶಿಂಗ್ ಇರುತ್ತೆ, ರಸ್ಟ್ ಹಿಡಿಯೋ ಚಾನ್ಸಸ್ ಇರೋದಿಲ್ಲ. ಸೊ ಇದರಿಂದ ಯಾವುದೇ ರೀತಿ ಮಿಷಿನ್ಗೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಆಪರ್ ಸರ್. ಕಾಂಕ್ರೀಟ್ ಮಸಾಲಾನ ಇದರಲ್ಲಿ ಫಿಲ್ ಮಾಡ್ಕೋಬೇಕು. ಡೈಸೆಟ್ನ ಹಿಂಗೆ ಮೇಲೆ ತಗೊಂಡಾಗ ಇಲ್ಲಿ ಡೈಸೆಟ್ ಇರುತ್ತೆ, ಅಂದರೆ ಬ್ಲಾಕ್ಸ್ಗೆ ಯಾವ ಡಿಸೈನ್ಸ್ ಬೇಕೋ ಅದು ಅವೈಲೇಬಲ್ ಇರುತ್ತೆ. ಅದಕ್ಕೆ ಫಿಲ್ ಮಾಡಿ ಆಮೇಲೆ ಇದು ಮ್ಯಾನ್ಯುಯಲ್ ಆಗಿ ಫಿಲ್ ಮಾಡಬೇಕು. ಮ್ಯಾನ್ಯುಯಲ್ ಆಗಿ ಫಿಲ್ ಮಾಡಿದ್ಮೇಲೆ ಅಲ್ಲಿ ಸ್ವಿಚಸ್ ಇದೆ, ಅದನ್ನು ವೈಬ್ರೇಷನ್ ಕೊಟ್ಟು ಪ್ರೊಡಕ್ಷನ್ಗೆ பஞ்ச் ಮಾಡಿ மிஷினை மூவ் ಮಾಡ್ಕೋಬೇಕಾಗುತ್ತೆ. ஹாய் ஃப்ரெண்ட்ஸ், அப்போவே நான் பேவர் பிளாக் பற்றி சொன்னேன்ல. இப்போ நீங்கள் பார்த்துருக்கிறது வந்து அலோ பிளாக் மிஷின் பற்றி. இதுக்கு வெறும் 2 லட்சத்துலேருந்து 3 லட்சம் வரைக்கும் நீங்கள் இன்வெஸ்ட் பண்ணாலே போதும். ஒரு நாளைக்கு நீங்கள் 6000 6000 மேலே நீங்கள் அமௌண்ட் எடுக்கலாம். இதில் 2 to 3 monthsலேயே நீங்கள் போட்ட முதலீடு திரும்ப எடுத்துக்கலாம். இது வந்து அலோ பிளாக் மிஷினு. இது வந்து மெயின் ப்ரோக்ராமர் கண்ட்ரோலர் சர்க்குலேட்டர். இது வந்து எதுக்குன்னா பம்ப் மோட்டார், இது வைப்ரேஷன் டைசெட்டுக்கு வைப்ரேட் கொடுக்கறதுக்காக இது இருக்குதுங்க. ட்ராவல் மோட்டார் இது வந்து ஒரு கல் இதான பஞ்சான பிறகு திரும்ப முன்னாடி வந்து பின்னாடி போகிறதுக்காக இது வச்சுக்கிறாங்க. இதுவும் மேனுவலாகவும் பண்ணலாம், ஆட்டோமேட்டிக்காகவும் பண்ணலாம். இது செல்ஃபாக ஃபார்வர்டாக ரிவர்ஸ் பண்ணிக்கலாம். இதில் இது எதுக்கு கொடுக்குறாங்கன்னா டைசெட்டு மேலே கீழே எடுக்கிறதுக்கு. அப்புறம் இது வந்து வைப்ரேஷன் கொடுக்கறதுக்காக கொடுத்துக்கிறாங்க. இதில் வந்து மொத்தம் 8.5 HP மோட்டர் வரும். இது வந்து ட்ராவல் மோட்டர், இது 0.5 HP வரும். இது அப்புறம் பின்னாடி வாங்க.
இது மெயின் இண்டக்ஷன் மோட்டர். இது வந்து 5.5 ஹெச்பி இருக்கும். 3 பேஸ் மோட்டர்ஸ் எல்லாத்துக்குமே. இது வந்து 15 லிட்டர் ஆயில் டேங்க் வந்து இது எதுக்கு யூஸ் ஆகுதுன்னா, நம்மளுக்கு சிலிண்டருக்கு மேலே கீழே இது ஆகாமல் பாஸ் ஆகிறதுக்கு இங்கே ப்ளஷர் பம்ப் இருக்குது. இது மூலயமா ஆயில் அதுக்கு சப்ளை ஆகும் ராட்ஸுக்கு. இது வந்து வைப்ரேஷன், இது ட்ரிம் ட்ரைவ் அசம்பிளின்னு சொல்லுவாங்க. இது வந்து 3 ஹெச்பி 3 பேஸ் மோட்டர் இருக்கும். டைசெட்ஸ்க்கெல்லாம் வைப்ரேஷன் கொடுக்குறது இது மூலமாக தான். அதுக்கப்புறம் இது வந்து இஎன்ஐட் ராட்ஸ்ன்னு சொல்லுவோம். 8 டைம் டெம்பர்டு வித் ஆயில் இன்ஜினியரிங். அப்புறம் ஐரனெல்லாம் வந்து அப்போல்லாம் யூகண்டில் யூஸ் பண்ணுவோம். தென் டைசெட்டெல்லாம் வந்து லேசர் கட்டாக இருக்கும். இன்னும் இந்த மிஷின் பற்றி நீங்கள் ವಿವರங்கள் அறிய கீழே ಉಳ್ಳ ನಂಬரை தொடர்பು கொள்ளவும். ಥ್ಯಾಂಕ್ ಯು. ಓಕೆ ಮೇಡಮ್, ಈಗ ಯಾವ ಮಷಿನ್ ಬಗ್ಗೆ ತಿಳಿಸ್ಕೊಡ್ತೀರಾ? ಸರ್, ಈಗ ನೋಡಿದ್ರಲ್ವಾ ಹಾಲೋ ಬ್ಲಾಕ್ ಮಿಷಿನ್ ಬಗ್ಗೆ ನಮ್ಮ ಮೇಡಮ್ ತಿಳಿಸ್ಕೊಟ್ರು. ಈಗ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಂದು ಇಂಡಸ್ಟ್ರಿ ತೋರಿಸ್ತೀನಿ. ಅದು ಬಂದು ಪ್ರೀಕಾಸ್ಟ್ ಅಂತ. ಇದರಲ್ಲಿ ನಾವು ಇಮಿಡಿಯೇಟಾಗಿ ಡಿಮೋಲ್ಡಿಂಗ್ ಮಾಡ್ಕೋಬೋದಂತಹ ಕಾಂಪೌಂಡ್ ವಾಲ್ ಮೋಲ್ಡ್ಸ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಮಿಷಿನ್ ಬಂದು ಪ್ರೀಕಾಸ್ಟೇಬಲ್ ಅಂತ. ಇದರಲ್ಲಿ ನಿಮಗೆ ಸಸ್ಪೆನ್ಷನ್ ಬಂದು ಸ್ಪ್ರಿಂಗ್ ಕೊಟ್ಟಿರ್ತಾರೆ. ಇದರಲ್ಲಿ 3 HP ಮೋಟರ್ ಬರುತ್ತೆ ಸರ್. ಓಕೆ ಸರ್, ಇದು ನೋಡೋದಕ್ಕೆ ಸಿಂಪಲ್ ಆಗಿರ್ಬೋದು, ಬಟ್ ಕೆಲಸ ಹೆವಿ ಇರುತ್ತೆ ಸರ್. ಏನೆಲ್ಲ ಕೆಲಸ ಮಾಡ್ಬೋದು ಇದರಲ್ಲಿ? ಸರ್, ಇದರಲ್ಲಿ ನೀವು ಕಾಂಪೌಂಡ್ಸ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಮೋಲ್ಡ್ಸ್ ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಓಕೆ, ಇಲ್ಲಿ ನೋಡ್ತಿದ್ದೀರಲ್ವಾ, ಇದೇ ಮೋಲ್ಡ್ಸ್. ಓಕೆ, ಮತ್ತೆ ಅದಾಗೆ ನಿಮಗೆ ಪಾರ್ಕ್ಸಲ್ಲಿ ಚೇರ್ಸ್ ಇರುತ್ತಲ್ವಾ ಸರ್, ಸೊ ಆ ಚೇರ್ಸು ಸಹ ಅವೈಲೇಬಲ್ ಇದೆ ನಮ್ಮಲ್ಲಿ. ಓಕೆ, ಇದರಲ್ಲಿ ನೀವು ರೋಡ್ ಡಿವೈಡರ್ಸ್ಗೆ ಕರ್ಬ್ ಸ್ಟೋನ್ ಯೂಸ್ ಮಾಡ್ತೀವಲ್ವಾ, ಅದು ಸಹ ಅವೈಲೇಬಲ್ ಇದೆ ಸರ್. ಇದರಲ್ಲಿ ಅಷ್ಟು ಪ್ರಾಡಕ್ಟ್ಸ್ ಮಾಡ್ಕೋಬಹುದು. ಓಕೆ, ನಮಗೆ ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು ಸರ್? ಇದು ಡಿಪೆಂಡ್ಸ್ ಆನ್ ಲೇಬರ್ಸ್ ಸರ್. ಯಾಕಂದ್ರೆ ನಮ್ಮ ಬಳಿ ಇರೋ ಮೋಲ್ಡ್ಸ್ ಬಂದು ಫೈಬರ್ದು. ನೀವು ಆಗಲೇ ರೇಷಿಯೋಸ್ ಯೂಸ್ ಮಾಡಿ ಇಮಿಡಿಯೇಟ್ ಡಿಮೋಲ್ಡಿಂಗ್ ಮಾಡ್ಕೋಬಹುದು ಸರ್. ಲೇಬರ್ಸ್ ಹೇಗೆ ವರ್ಕ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಮಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಮೇಡಮ್? ಸರ್, 1.5 lakhs ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಓಕೆ, 1.5 ಲಕ್ಷ ಒಳಗಡೆ ಇದೆಲ್ಲ ಮಾಡ್ಬೋದಲ್ವಾ ಇದರಲ್ಲಿ? ஃப்ரெண்ட்ஸ், இப்போ நாம் பார்த்தாலே ஆலோ பிளாக் மிஷின், அது கூடவே கம்மி இன்வெஸ்ட்மெண்ட்டில் லோ பட்ஜெட்டில் நம்ம இன்னொரு இண்டஸ்ட்ரி நம்ம ஓப்பன் பண்ணலான்னா அது இதுதான் ஃப்ரெண்ட்ஸ். இது வந்து ப்ரீகாஸ்ட் டேபிள்னு சொல்லுவோம். இதை வந்து நம்ம என்னென்ன ஐட்டம் பண்ணலான்னா, இதில் காம்பவுண்ட் வால் மோல்டு பண்ணலாம், அப்புறமா சேர் இது கூட பண்ணலாம், அப்புறம் கர்ப்ஸ்டோன் நேஷ்னல் ஹைவேக்கெல்லாம் யூஸ் பண்ணுறாங்களே டிவைடர்ஸ், அது கூட பண்ணலாம். இதுக்கு வந்து 3 HP 3 பேஸ் மோட்டர்ஸ் இருக்கும். அதுக்கப்புறம் இதோட இன்வெஸ்ட்மெண்ட் என்னென்னா 1.5 lakh அவ்வளோத்துக்குள்ளே எல்லாம் நம்ம வாங்கி இது பண்ணிக்கலாம். அதுக்கப்புறமா இங்கே பார்த்துட்ருக்கீங்க பாரு, இதுங்க தான் காம்பவுண்ட் மோல்டு, ஸ்லாப்பு, ஆர்ட்ஸு, பில்லர்ஸு. இது கூட இன்னும் சேர் செட்டப்பு எல்லாமே வரும். இதை வச்சு நம்ம பண்ணிக்கலாம். இன்னும் விவரங்கள் அறிய கீழே உள்ள நம்பரை தொடர்பு கொள்ளவும். ಓಕೆ ಮೇಡಮ್, ಈಗ ಇದು ಯಾವ ಮಷಿನ್ ಮೇಡಮ್ ಇದು? ಸರ್, ಇದು ಇವಾಗ ನಾನು ತೋರಿಸಿರೋ ಇಂಡಸ್ಟ್ರಿ ಬಂದು ಕಂಪ್ಲೀಟಾಗಿ ಮ್ಯಾನ್ಯುಯಲ್ ಆಗಿ ಬ್ಲಾಕ್ಸ್ ಮಾಡುವಂಥ ಮಿಷಿನ್ ಸರ್. ಓಕೆ, ಇದು ನನ್ನ ಮ್ಯಾನ್ಯುಯಲ್ ಹ್ಯಾಂಡ್ ಪ್ರೆಸ್ ಮಿಷಿನ್ ಅಂತ ಕರೀತಾರೆ. ಇದರಲ್ಲಿ ನೀವು 12 inches 2 ಬ್ಲಾಕ್ಸ್ ಮಾಡ್ಕೋಬಹುದು ಸರ್. ಓಕೆ, ಮತ್ತೆ 943 ಬ್ರಿಕ್ಸ್ ಬಂದು 3 ಮಾಡ್ಕೋಬಹುದು. ನಮಗೆ ಇದರಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು ಸರ್? ಡೈಲಿ ಬಂದು 1000 ಪ್ರೊಡಕ್ಷನ್ ಮಾಡ್ಕೋಬಹುದು ಸರ್. ಡಿಪೆಂಡ್ಸ್ ಆನ್ ಮ್ಯಾನ್ ಪವರ್ ಸರ್. ಇದರಲ್ಲಿ ಬಂದು ನಾನು ಸ್ಪೆಸಿಫಿಕೇಶನ್ ಹೇಳ್ತೀನಿ. ಇದು ಬಂದು ನೀವು ನೋಡ್ತಿದ್ದೀರಲ್ವಾ, E9 ರಾಡ್ಸ್. ಇದು ಇದರೊಳಗಡೆ ಸ್ಟೀಲ್ ಬುಷಸ್ ಯೂಸ್ ಮಾಡಿರ್ತೀವಿ. ಮತ್ತೆ ಬೇರಿಂಗ್ಸ್ ತುಂಬಾ ಸ್ಟ್ರಾಂಗ್ ಇರುತ್ತೆ ಸರ್. ಇದರಲ್ಲಿ ಬಂದು 0.5 HP ಮೋಟರ್ ಇರುತ್ತೆ ಸರ್, ವೈಬ್ರೇಟರ್ ಮೋಟರ್. ಓಕೆ, ಕಂಪ್ಲೀಟ್ ಆಗಿ ಮ್ಯಾನ್ಯುಯಲ್ ಪ್ರೆಸ್ಸಿಂಗ್ ಅಲ್ಲಿ ಇರುತ್ತೆ ಸರ್. ಓಕೆ ಮೇಡಮ್, ಈಗ ಈ ಮಷಿನ್ಗೆ ಎಷ್ಟು ರೇಟ್ ಆಗುತ್ತೆ ಮೇಡಮ್? ಸರ್, 90,000 ಅಲ್ಲೇ ಸಿಗುತ್ತೆ ಸರ್ ಈ ಮಿಷಿನ್ ನಿಮಗೆ. 90,000 ಸಿಗ್ಬಿಡುತ್ತಾ? ಹೌದು ಸರ್. ಓಕೆ, ಓಕೆ ಮೇಡಮ್, ಈಗ ಸರ್ವಿಸ್ ಎಲ್ಲ ಯಾವ ರೀತಿ ಇರುತ್ತೆ ಮೇಡಮ್? ಸರ್, ಸರ್ವಿಸ್ ಬಂದು ನಿಮಗೆ ಆನ್ ಸೈಟ್ ವಾರಂಟಿ ಇರುತ್ತೆ. 12 months ಒಳಗಡೆ ಏನಾದರೂ ಪ್ರಾಬ್ಲಮ್ ಆದ್ರೂ ಬಂದು ಸಾರ್ಟ್ ಔಟ್ ಮಾಡಿಕೊಡ್ತಾರೆ ಸರ್ ನಮ್ಮ ಟೆಕ್ನಿಷಿಯನ್. ಓಕೆ, ಅದೆಲ್ಲ ಫ್ರೀ ಆಗಿರುತ್ತೆ? ಹೌದು ಸರ್. இப்போ இவ்வளோ நேரமாக நான் பேவர் பிளாக், ஹாலோ பிளாக், ப்ரீகாஸ்ட் எல்லாமே பார்த்தீங்க. இப்போ இது வெறும் மேனுவலாக பண்ணுறது, வெறும் மேனுவல் மிஷின். இது எப்படின்னா ஒரு 90,000க்குள்ளே இந்த மிஷின் நம்மளுக்கு கிடைக்கும். இதில் வந்து 12 inches 2 blocks பண்ணிக்கலாம், 943 3 bricks பண்ணிக்கலாம். அப்புறம் இது வந்து ஃபுல்லு மேனுவல் ப்ரெஸ்ஸிங்லேயே இது யூஸ் ஆகும். அதுக்கப்புறம் ஸ்பெசிஃபிகேஷன் என்னென்னா E9 ராட்ஸ். இது வந்து உள்ளே வந்து HSS ஸ்பீடு, ஹை ஸ்பீட் ஸ்டீல்னு சொல்லுவாங்க. அப்புறம் பேரிங் இருக்கும். இதுக்கு வந்து 0.5 HP வைப்ரேஷன்ஸ் இருக்கும். இங்கே பாருங்கள், இது வந்து டை செட் வந்து லேசர் கட் இருக்கும். எங்கேயுமே வெல்டிங் இருக்காது, காம்பேக்டாக இருக்கும். அதுக்கப்புறம் 1 year வாரண்ட்டி இருக்கும். இதுக்கு சர்வீஸ் வந்து எப்போ நீங்கள் ஏதாவது ரிப்பேர் ஆனாலும் நீங்கள் வந்து கூப்பிடலாம். இன்னும் விவரங்கள் அறிய கீழே உள்ள நம்பரை தொடர்பு கொள்ளவும்.
ನಿಮಗೆ ನೆಕ್ಸ್ಟ್ ಯಾವ ಮಷಿನ್ ಮೇಡಮ್? ಸರ್ ಇದು ಬಂದು ಸೆಮಿ ಆಟೋಮೆಟಿಕ್ 3+3 ಬ್ರಿಕ್ಸ್ ಮಾಡೋ ಮಿಷಿನ್ ಸರ್. ಸೊ ಇದರಲ್ಲಿ ನಿಮಗೆ ಹೈಡ್ರಾಲಿಕ್ ಪ್ರೆಷರಲ್ಲಿ ಬ್ರಿಕ್ಸ್ನ ಪ್ರೊಡಕ್ಷನ್ ಮಾಡ್ಬೋದು. ಸೊ ಇದಕ್ಕೆ ಮುಂಚೆ ನಾನು ಹೇಳ್ದಂಗೆ ಪೇವರ್ ಬ್ಲಾಕ್ ಮಿಷಿನ್ಸಲ್ಲಿ ಕಂಪ್ಲೀಟ್ ವೈಬ್ರೇಷನಲ್ಲಿ ಪೇವರ್ಸ್ ಮಾಡ್ಬೋದು, ಬ್ರಿಕ್ಸ್ ಮಾಡ್ಬೋದು. ಸೊ ಇದರಲ್ಲಿ ಹೈಡ್ರಾಲಿಕ್ ಪ್ರೆಷರ್ ಇರುತ್ತೆ, ಹೈಡ್ರಾಲಿಕ್ ಸಿಲಿಂಡರಿಂದ ಇದರಲ್ಲಿ ಪ್ರೆಷರ್ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿದ್ದೀರಾ ಆಯಿಲ್ ಟ್ಯಾಂಕು, ಅದು ಬಂದು 480 ಲೀಟರ್ಸ್ ಆಯಿಲ್ ಟ್ಯಾಂಕ್ ಫೆಸಿಲಿಟಿ ಇರುತ್ತೆ, 7.5 HP ಮೋಟರ್ ಬರುತ್ತೆ ಅದಕ್ಕೆ. ಸೊ ಅದರಲ್ಲೆಲ್ಲ ನಿಮಗೆ ರಾಕ್ಸ್ರಾತ್ ಬಾಷ್ ಕಂಪ್ನಿದು ವಾಲ್ವ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಅದರಿಂದ ನಿಮಗೆ ಇಲ್ಲೆಲ್ಲ ಸೆಮಿ ಆಟೋಮೆಟಿಕಲಿ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಇದು ಬಂದು ನೀವು ನೋಡ್ತಿದ್ದೀರಲ್ವ, ಇದು ಡೈಸೆಟ್ ಪ್ಲೇಸು. ಸೊ ಇದು ಬಂದು ವರ್ಕ್ ಸ್ಟೇಷನ್ನು. ಸೊ ಇಲ್ಲಿ ಡೈಸೆಟ್ ಇರುತ್ತೆ, ಇಲ್ಲಿ ಮೆಟೀರಿಯಲ್ನ ಫಿಲ್ ಮಾಡಿ ಸೊ ಇದು ಪಂಚಿಂಗ್ ಸ್ಟೇಷನ್ಗೆ ಮೂವ್ ಮಾಡೋದು. ಇಲ್ಲಿ ಹೈಡ್ರಾಲಿಕ್ ಪ್ರೆಷರಲ್ಲಿ ಮೇನ್ ಹೈಡ್ರಾಲಿಕ್ ಜಾಕ್ ಇದೆ ಕೆಳಗಡೆ. ಸೊ ಅಲ್ಲಿಂದ ನಿಮಗೆ ಹೈಡ್ರಾಲಿಕ್ ಪ್ರೆಷರ್ ಸಿಗುತ್ತೆ. ಸೊ ಆಮೇಲೆ ಪಂಚಿಂಗ್ ಆದಮೇಲೆ ಇದನ್ನ ತಗೊಂಡು ಮತ್ತೆ ಬ್ರಿಕ್ಸ್ನ ರಿಮೂವ್ ಮಾಡಿ ಸ್ಟೋರ್ ಮಾಡ್ಕೋಬೋದು. ಎಷ್ಟು ಬ್ರಿಕ್ಸ್ನ ಮಾಡ್ಬೋದು ಸರ್? ಇದು ಬಂದು 3+3 ನಾನು ಹೇಳ್ದಂಗೆ 2 ಸೈಡ್ಸ್ ಪ್ರೊಡಕ್ಷನ್ ಮಾಡ್ಬೋದು. ಸೊ ಈ ಕಡೆನೂ ಪ್ರೊಡಕ್ಷನ್ ನಡೆಯುತ್ತೆ, ಆ ಕಡೆನೂ ಪ್ರೊಡಕ್ಷನ್ ನಡೆಯುತ್ತೆ. ಸೊ ಇದರಲ್ಲಿ ನಿಮಗೆ ಪರ್ ಡೇ 3,000 to 5,000 ಪ್ರೊಡಕ್ಷನ್ ಪರ್ ಡೇ ಮಾಡ್ಬೋದು. ಮತ್ತು ಇದರಲ್ಲಿ 3 ಟೈಪ್ಸ್ ಆಫ್ ಪ್ರೊಡಕ್ಷನ್ ಮಾಡ್ಬೋದು. ಒಂದು 943 ಬ್ರಿಕ್ಸ್, ಇಲ್ಲ 1053 ಬ್ರಿಕ್ಸ್ ಮಾಡ್ಬೋದು. ಇಲ್ಲಾಂತಂದರೆ ಇಲ್ಲಿ ನೋಡ್ತಿದ್ದೀರಲ್ವ ಡೈಸೆಕ್ಟು ಜಿಗ್ಜಾಗ್ ಶೇಪಲ್ಲಿ, ಇಲ್ಲ ಇನ್ನೊಂದು ಐ ಶೇಪಲ್ಲಿ. ಸೊ ಪೇವರ್ಸ್ ಕೂಡ ಇದರಲ್ಲಿ ಹೈಡ್ರಾಲಿಕ್ ಪ್ರೆಷರಲ್ಲಿ ಮಾಡ್ಬೋದು. ಇದೊಂದೇ ಮಷಿನ್ 3-4 ಥರ ಬಿಸ್ನೆಸ್ನ ಮಾಡ್ಬೋದಲ್ಲ? ಹೌದು, ಈ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋದ್ರಿಂದ 3 ಟೈಪ್ಸ್ ಆಫ್ ಪ್ರೊಡಕ್ಷನ್ಸು ಸ್ಟಾರ್ಟ್ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ಇದರಲ್ಲಿ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅಂತಂದರೆ 5 to 7 lakhs ಇನ್ವೆಸ್ಟ್ಮೆಂಟ್ ಆಗುತ್ತೆ ಕಂಪ್ಲೀಟ್ ಸೆಟಪ್ಗೆ. ಈ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ನೀವು ಇದನ್ನು ರಿಟರ್ನ್ ಪಡೆಯೋದಕ್ಕೆ ಮ್ಯಾಕ್ಸಿಮಮ್ 2 to 3 months ಸಾಕು ಸರ್. ಓಕೆ, ಇದು ಕೂಡ ವಾರಂಟಿ ಸರ್ವಿಸ್ ಎಲ್ಲ ಸಿಗುತ್ತೆ ಮೇಡಮ್? ಸೇಮ್ ಸರ್, ಎಲ್ಲ ಯಾವುದೇ ಇಂಡಸ್ಟ್ರಿ ಸ್ಟಾರ್ಟಪ್ ಮಾಡಿದ್ರು ಸೊ ನಮ್ಮ ಕಡೆಯಿಂದ ನಿಮಗೆ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಕಂಪಲ್ಸರಿ ಟ್ರೈನಿಂಗು, ಅಲ್ಲಿ ಯಾರು ಇನ್ಚಾರ್ಜ್ ತೊಗೋತಾರೋ ಅವ್ರಿಗೆ ಟ್ರೈನಿಂಗ್ ಕೂಡ ನಾವೇ ಕೊಡ್ತೀವಿ. ಸೊ ಇದನ್ನು ತಮಿಳ್ನಾಡು ಕಸ್ಟಮರ್ಸ್ಗಾಗಿರ್ಬೋದು, ಇಲ್ಲ ತಮಿಳಲ್ಲಿ ಯಾರಾದರೂ ನೋಡ್ತಿರೋರ್ಗಾಗಿರ್ಬೋದು ಈಸಿ ಆಗಲಿ ಅಂತ ನಮ್ಮ ಕೊಲ್ಲಿಗೂ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. சார் இப்போ நம்ம பார்த்துட்டு இருக்கிறது வந்து பெரிய இண்டஸ்ட்ரி சார். இதுதான் மெயினாக ஓடிட்டு இருக்கிறது. இதில் வந்து நம்ம பிரிக்ஸ் பண்ணிக்கலாம், பேவர்ஸ் பண்ணிக்கலாம். பிரிக்ஸ் வந்து நம்ம 3 பண்ணிக்கலாம் சார், 943. பேவர்ஸில் ஜிக்ஸாக் 3 பண்ணிக்கலாம், ஐ ஷேப் 2 பண்ணிக்கலாம். இது வந்து ஒர்க் ஸ்டேஷன், இது பஞ்ச் ஸ்டேஷன் சார். இதில் 2 பேர் ஒர்க் பண்ணிக்கலாம் சார் அட் ஏ டைம். அந்த பக்கம் இதே மாதிரி தான் சேம் இருக்கும். ஸோ இது வந்து ஹைட்ராலிக் ஜாக் இருக்குது சார். ஹைட்ராலிக் பஞ்சால் உங்களுக்கு பிரிக்ஸ் அண்ட் பேவர்ஸ் அவுட்புட் வரும் சார். நம்ம அந்த பார்த்துட்டு இருக்கோம் இல்லை, அது வந்து 480 லிட்டர் ஆயில் டேங்க் கெப்பாசிட்டி இருக்கும். அப்புறம் பாஷ் ராக்ஸ்ராத் கம்பெனி மெட்டீரியல்ஸால் உருவாக்குனது சார் அந்த மோட்டார்ஸ் எல்லாமே. ஓகே. ஸோ உங்களுக்கு ஹோஸ் பைப்ஸ், வெயின் பம்ப்ஸ் எல்லாமே அவைலபிள் இருக்குது சார். டெய்லி ப்ரொடக்ஷன் உங்களுக்கு 3,000 to 5,000 ப்ரொடக்ஷன் ஆகும். ஒரு பிரிக்கு ஒரு பிளாக்ல ஒன்றுமே இல்லைன்னாலும் நீங்கள் 3 rupeesலேருந்து 5 rupees மார்ஜின் கிடைக்கும் சார். ஓகே. நீங்கள் என்ன இந்த மிஷினுக்கு இன்வெஸ்ட்மெண்ட் பண்ணியிருக்கீங்களோ அது உங்களுக்கு ஒரு 2 to 3 monthsலேயே உங்களுக்கு ரிட்டர்ன் கிடைக்கும். ஓகே. ஸோ அது அவ்வளோ பெரிய இண்டஸ்ட்ரி சார் இது. உங்களுக்கு சர்வீஸ் இன்ஸ்டாலேஷன் எல்லாமே இன்ஸ்டாலேஷன் ஃப்ரீயாகவே எங்கள் சைட்லேருந்து ப்ரொவைட் பண்ணுவோம். உங்களுக்கு ட்ரைனிங் எல்லாமே நாங்களே தருவோம் சார். சர்வீஸ் வந்து ஆன்சைட் வாரண்ட்டி இருக்கும். 1 year வரைக்கும் என்ன ப்ராப்ளம் இருந்தாலும் வந்து ಸಾರ್ಟ್ ಔಟ್ பண்ணுவோம் ಸರ್. ಇದೇನು ಮಷಿನ್ ಮೇಡಮ್ ಇದು? ಸರ್ ಇದು ಬಂದು ಸೆಮಿ ಆಟೋಮೆಟಿಕ್, ಇದು ಬ್ರಿಕ್ ಮಾಡೋಂಥ ಮೆಷಿನು. ಸೊ ಇನ್ನೂ ಲೋ ಬಜೆಟಲ್ಲಿ ಹೊಸ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು, ಕಂಪ್ಲೀಟಾಗಿ ಸ್ಟಾರ್ಟಪ್ಪಲ್ಲಿ ಲಾಸ್ ಆಗದಿರಾ ಪ್ರೊಡಕ್ಷನ್ ಮಾಡಿಕೊಂಡು ಬಿಸ್ನೆಸ್ ಮಾಡಬೇಕು ಅಂತಂದರೆ ಈ ಮಿಷಿನ ನಾನು ಸಜೆಸ್ಟ್ ಮಾಡ್ತೀನಿ ಸರ್. ಯಾಕೆಂತಂದರೆ ಇದರಲ್ಲಿ ನೀವು ನೋಡ್ತಿರೋ ಪ್ರಕಾರ ಈ ಸ್ಮಾಲ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡೋದ್ರಿಂದ ಏನಿಲ್ಲ ಅಂತಂದ್ರೂ ನಿಮಗೆ 2 to 3 lakhsಲ್ಲಿ ಮಿಷಿನ್ನ ತಗೋಬೋದು, ಪರ್ಚೇಸ್ ಮಾಡ್ಬೋದು. ಸೊ ಇದರಲ್ಲಿ ನೀವು ನೋಡ್ತಿದ್ದೀರಾ ಇಲ್ಲಿ 2 cavity ಬ್ರಿಕ್ ಮಿಷಿನ್ ಇದು. ಸೊ ಇದರಲ್ಲಿ ನಿಮಗೆ 2 ಬ್ರಿಕ್ಸ್ ಬರುತ್ತೆ. ಸೊ ಇದರಲ್ಲಿ ಫ್ಲೈ ಆಶು ಮಾಡ್ಬೋದು, ಸಿಮೆಂಟ್ ಬ್ರಿಕ್ಸು ಮಾಡ್ಬೋದು. ಸೊ ಫ್ಲೈ ಆಶ್ ಮಾಡಂಗಿದ್ರೆ ಪ್ಯಾನ್ ಮಿಕ್ಸರಲ್ಲಿ ರೋಲರ್ ಟೈಪ್ ಬರುತ್ತೆ. ಇಲ್ಲ ಅಂತಂದರೆ ನಾರ್ಮಲ್ ಬ್ಲೇಡ್ಸ್ ಯೂಸ್ ಮಾಡಿ ಕಾಂಕ್ರೀಟ್ ಮಿಕ್ಸರ್ನ ಸಿಮೆಂಟ್ ಬ್ರಿಕ್ಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಹೈಡ್ರಾಲಿಕ್ ಸಿಲಿಂಡರ್ ಇರುತ್ತೆ, ಹೈಡ್ರಾಲಿಕ್ ಪ್ರೆಷರಿಂದ ನಿಮಗೆ ಬ್ರಿಕ್ಸು ಪ್ರೊಡಕ್ಷನ್ ಬರುತ್ತೆ. ಸೊ 150 ಲೀಟರ್ಸ್ ಆಯಿಲ್ ಟ್ಯಾಂಕ್ ಫೆಸಿಲಿಟಿ ಇದೆ. ಸೊ ಇದರಲ್ಲೆಲ್ಲ ಮೊಬೈಲ್ ಲಿವರ್ ವಾಲ್ವ್ಸ್ ಇದೆ, ಸೊ ಆಪ್ರೇಟ್ ಮಾಡೋದಕ್ಕೆ. ಸೊ ಇದು ಪ್ರೋಸೆಸ್ ಬಂದು ಇಲ್ಲಿ ಕಾಂಕ್ರೀಟ್ನ ಫಿಲ್ ಮಾಡ್ಕೋಬೇಕು. ಸೊ ಇದನ್ನ ಈ ಥರ ಮೂವ್ ಮಾಡಿ, ಸೊ ಇದನ್ನ ಈ ಥರ ಮೂವ್ ಮಾಡೋದ್ರಿಂದ ಕಾಂಕ್ರೀಟು ಡೈಸೆಟ್ಟಲ್ಲಿ ಫಿಲ್ ಆಗುತ್ತೆ. ಸೊ ಅದಾದಮೇಲೆ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಹೈಡ್ರಾಲಿಕ್ ಪ್ರೆಷರ್ ಆನ್ ಮಾಡಿಕೊಂಡ್ರೆ ಸೊ ನಿಮಗೆ ಪ್ರೊಡಕ್ಷನ್ ರೆಡಿ ಆಗುತ್ತೆ. ಸೊ ಇಮಿಡಿಯೇಟ್ ಬ್ರಿಕ್ಸ್ನ ತೆಗೆದು ನೀವು ಸ್ಟೋರ್ ಮಾಡಿಕೊಂಡು ಕ್ಯೂರಿಂಗ್ ಮಾಡ್ಕೋಬೋದು ಸರ್. ಓಕೆ ಮೇಡಮ್, ಇದಕ್ಕೂ ಕೂಡ ಸರ್ವಿಸ್ ವಾರಂಟಿ ಎಲ್ಲ ಇರುತ್ತೆ ಮೇಡಮ್? ಹೌದು ಸರ್, ಖಂಡಿತ ಇರುತ್ತೆ. ಇದರಲ್ಲೂ ನಿಮಗೆ ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ, ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತೀವಿ. ಆನ್ಸೈಟ್ ವಾರಂಟಿ 12 months ಇರುತ್ತೆ. ಏನೇ ಟೆಕ್ನಿಕಲ್ ಗೈಡೆನ್ಸ್ ಬಂದರೂ 24/7 ಆನ್ ಕಾಲ್ ಸಪೋರ್ಟ್ ಕೂಡ ಮಾಡ್ತೀವಿ. ಈಗ ಎಲ್ಲ ಮಿಷನರೀಸ್ ಬಗ್ಗೆ ನೋಡಿದ್ರೆ ಸರ್, ಈಗ ನೋಡ್ತಿರೋ ಮಿಷಿನ್ ಬಂದು ಇದು ಕೆಮಿಕಲ್ ಮಾಡುವಂಥ ಮಿಷಿನ್ ಸರ್.
ಸೊ ಇದರಲ್ಲಿ ನೀವು ಬಾಂಡ್ ಆ್ಯಂಡ್ ಶೈನ್ ಕೆಮಿಕಲ್ ನಮ್ಮ ಬಳಿ ಇರೋ ಅವೈಲಬಲ್ ಇರೋ ಕೆಮಿಕಲ್ಸ್ ಸಹ ಇದರಲ್ಲೇ ಮಾಡ್ಕೋಬೋದು. ನೀವು ತುಂಬ ಕ್ವಾಂಟಿಟಿಯಿಂದ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಬೆಟರ್ ಏನಂದರೆ ಒಂದು ಮಿಷಿನ್ ತೊಗೊಬಿಡ್ಬೋದು ಸರ್. ಓಕೆ, ಇದು ಕೆಪಾಸಿಟಿ ಬಂದು 2 ಬ್ಯಾರಲ್ಸ್ ಮಾಡ್ಕೋಬೋದು ಸರ್. 500 ಲೀಟರ್ ಕೆಪಾಸಿಟಿ ಇರುತ್ತೆ ಇದು. ನಮ್ಮ ಬಳಿ 4 ಬ್ಯಾರಲ್ಸ್ ಮಾಡ್ಕೊಳ್ಳುವಂಥ ಮಿಷಿನ್ ಸಹ ಅವೈಲಬಲ್ ಇದೆ. ಓಕೆ, ಏನೆಲ್ಲ ಕೆಮಿಕಲ್ಸ್ಗಳನ್ನ ಮಾಡ್ಬೋದು ಮೇಡಮ್? ಸರ್ ಬಾಂಡ್ ಆ್ಯಂಡ್ ಶೈನ್, ಫಾಸ್ಟ್ ಆ್ಯಂಡ್ ಹಾರ್ಡ್ ಕ್ರೀಟ್ ಮತ್ತು ಕೆಮಿಕಲ್ಸ್ ಮಾಡ್ಕೋಬೋದು. ಈ ಕೆಮಿಕಲ್ಸ್ ಏನೆಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಪೇವರ್ಸ್ ಯೂಸ್ ಮಾಡ್ತೀವಲ್ಲ ಸರ್, ಪೇವರ್ಸ್ಗೆ ಕಲರ್ಸ್ಗೆ ಯೂಸ್ ಮಾಡ್ತೀವಿ. ಮತ್ತು ಹಿಂದೆ ಸ್ಟ್ರಾಂಗ್ ಆಗಿ ಬರಬೇಕಂತ ಹಿಂದೆ ಬ್ಯಾಕ್ ಲೇಯರ್ಗೂ ಸಹ ಯೂಸ್ ಮಾಡ್ತೀವಿ. ಪಾಲಿಶ್ಗೆ ಲ್ಯಾಕರ್ ಪಾಲಿಶ್ ಮಾಡ್ತೀವಲ್ವಾ, ಸೊ ಅದಂತೂ ಇದರಲ್ಲೇ ಮಾಡ್ಕೋಬೋದು ಸರ್. ಓಕೆ, ಇದರಲ್ಲಿ ಏನು ಬೆನಿಫಿಟ್ ಅಂದರೆ ನೀವು ಪೇವರ್ಸ್ ಮಿಷಿನ್ ತೊಗೊಳಕ್ಕಾಗಿಲ್ಲ ಅಂತ ಹೇಳಿದ್ರು ಈ ಕೆಮಿಕಲ್ ಮಿಷಿನ್ ಒಂದು ತೊಗೊಂಡು ನೀವು கெமிக்கல் பிஸ்னஸ் சஹா ஸ்டார்ட் ಮಾಡ್ಕೋಬಹುದು சார். ஹலோ ஃப்ரெண்ட்ஸ், இப்போ எல்லா மிஷின் பற்றி நம்ம பார்த்தோம். இப்போ பேவர் பிளாக் மிஷின் நம்ம காமிச்சோம்ல, அது வந்து உங்களால் வாங்க முடியலன்னா லோ பட்ஜெட்டில் நம்ம இந்த மிஷின் வாங்குவோம். இது எதுக்குன்னா பேவர் பிளாக்ஸ் பண்ணுறதுக்காக கெமிக்கல் யூஸ் பண்ணுறோம்ல, அதனால இதில் வந்து மெலமைன் அண்ட் ஆர்டன் பாஸ்பேட், அப்புறமா நம்ம ஷைன் அண்ட் பாண்டு, கார்பாக்சிலேட், அதுவும் அந்த மாதிரியான ஃபார்முலாவே இதில் யூஸ் பண்ணிக்கலாம். அப்புறம் லேக்கர் பாலிஷ்க்கும் இது யூஸ் ஆகும். இந்த மிஷின் வேணும்னா ஒரு 70,000 80,000 நம்மளுக்கு செலவாகும். அதுக்கப்புறமா இந்த மிஷின் பற்றி வேறு எதுனா இன்னும் டீட்டெயில்ஸ் தெரியணும்னா கீழே உள்ள நம்பரை தொடர்பு கொள்ளவும். தேங்க்ஸ் ஃபார் வாட்சிங். ನಮ್ಮ ಕಂಪ್ನಿ ಬಗ್ಗೆ ಹೇಳಬೇಕು ಅಂತಂದರೆ ಮಿಷಿನರೀಸ್ ಎಲ್ಲ ನಾವು ಪ್ರೊಡಕ್ಷನ್ ಎಲ್ಲ ಮಿಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡಿಕೊಡ್ತೀವಿ. ಸೊ ನಮ್ಮದು ಇವಾಗ ಮ್ಯಾನ್ಯುಯಲ್ ಆಗಿ ಸ್ಟಾರ್ಟ್ ಮಾಡಿದ್ದು 1970 ಸರ್. ಸೊ ಇದನ್ನು ಸ್ಟಾರ್ಟ್ ಮಾಡಿದವರು ಮಿಸ್ಟರ್ ಇಸ್ಲಾಂ ಖಾನ್ ಸರ್ ಅಂತ. ಸೊ ಅವ್ರು ಈಗ ಸದ್ಯಕ್ಕೆ ನಮ್ಮ ಜೊತೆಲಿಲ್ಲ. ಸೊ ಅವರ ನೆಕ್ಸ್ಟ್ ಜನ್ರೇಷನು ಈಗ ಪ್ರೊಡಕ್ಷನ್ಸ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವಾಗ 1970 ಮ್ಯಾನ್ಯುಯಲ್ ಆಗಿ ಮಾಡ್ತಿದ್ರು, ಅಂದರೆ ವುಡ್ಡಲ್ಲಿ ಬ್ರಿಕ್ಸ್ ಡಿಸೈನ್ಸ್ ಎಲ್ಲ ಮಾಡಿ ಅದರಲ್ಲಿ ಪ್ರೊಡಕ್ಷನ್ಸ್ ಮಾಡ್ತಿದ್ರು. ಸೊ ಅದಾದಮೇಲೆ 1990 ಸೊ ಕಂಪ್ಲೀಟ್ ಆಗಿ ಮಿಷನರಿ ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾರ್ಟ್ ಮಾಡಿದ್ರು. ಸೊ ಮಿಷನರಿ ಮ್ಯಾನುಫ್ಯಾಕ್ಚರಿಂಗ್ ಅಂತಂದರೆ ಇವಾಗ ನೀವು ಯಾವುದೇ ರೀತಿ ಮಿಷಿನ್ಸ್, ಕಾಂಕ್ರೀಟ್ ಪ್ರಾಡಕ್ಟ್ಸ್ 90% ಕಾಂಕ್ರೀಟ್ ಪ್ರಾಡಕ್ಟ್ಸ್ ಏನು ಮಾಡ್ತೀರಾ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಮಿಷನರೀಸು ನಮ್ಮ ಕಡೆಯಿಂದ ಸಿಗುತ್ತೆ ಸರ್. ಈಗ ಯಾರೆಲ್ಲ ಬಿಸ್ನೆಸ್ನ ಮಾಡ್ಬೋದು ಮೇಡಮ್? ಸರ್ ಯಾರು ಬೇಕಾದರೂ ಸ್ಟಾರ್ಟಪ್ ಮಾಡ್ಬೋದು ಸರ್. ಯಾಕೆಂತಂದರೆ ಇದು ಸೆಮಿ ಆಟೋಮೆಟಿಕ್ಕಿಂದ ಹಿಡಿದು ಮ್ಯಾನ್ಯುಯಲ್ ಆಗಿರ್ಬೋದು, ಸೆಮಿ ಆಟೋಮೆಟಿಕ್ಕು, ಫುಲ್ಲಿ ಆಟೋಮೆಟಿಕ್ ಎಲ್ಲ ಥರ ಅವೈಲಬಿಲಿಟಿ ಇದೆ ಮಿಷನರೀಸಲ್ಲಿ. ಓಕೆ, ಈಗ ಹಳ್ಳಿ ಕಡೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಹಳ್ಳಿ ಕಡೆ ಕೂಡ ಮಾಡ್ಬೋದು ಸರ್. ಈಗ ಸ್ವಂತ ಜಾಗ ಇದೆ ಅಂತಂದರೆ ಸೊ ಅಲ್ಲಿ ಏನೋ ಒಂದು ಮಿನಿಮಮ್ ಒಂದು 2 lakhs ಇನ್ವೆಸ್ಟ್ಮೆಂಟ್ ಇಟ್ಕೊಂಡಿರ್ತಾರೆ ಅನ್ಕೊಳ್ಳಿ, ಈಸಿಯಾಗಿ ಸ್ಟಾರ್ಟಪ್ ಮಾಡ್ಕೋಬೋದು ಸರ್ ಈ ಮಿಷನರೀಸ್ ಮ್ಯಾನುಫ್ಯಾಕ್ಚರಿಂಗ್. ಹಳ್ಳಿ ಕಡೆ ಇದ್ರೆ ಮನೆಯಲ್ಲೇ ಸ್ವಲ್ಪ ಜಾಗ ಇದೆ ಅಂದ್ರೆ ಕೂಡ ಮಾಡ್ಕೋಬೋದು ಸರ್. ಓಕೆ, ಏನೆಲ್ಲ ರೆಡಿ ಮಾಡ್ಬೋದು ಮೇಡಮ್? ಸರ್ ಇದರಲ್ಲಿ ನಿಮಗೆ ಈಗ ಪಾರ್ಕ್ಸಲ್ಲಿ ಆಗಿರ್ಬೋದು, ಇಲ್ಲ ನ್ಯಾಷನಲ್ ಹೈವೇಸಲ್ಲಿ ಫುಟ್ಪಾತಲ್ಲಿ ಆಗಿರ್ಬೋದು, ಸೊ ಪೆಟ್ರೋಲ್ ಬಂಕ್ಸಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ನೀವು ನೋಡೋ ಥರ ಪಾರ್ಕಿಂಗ್ ಟೈಲ್ಸ್ ಸಿಗುತ್ತೆ. ಸೊ ಪಾರ್ಕಿಂಗ್ ಟೈಲ್ಸು ಮತ್ತು ಪೇವರ್ ಬ್ಲಾಕ್ಸ್ ಮಾಡೋದಕ್ಕೆ ಮಿಷನರೀಸು ಸೆಮಿ ಆಟೋಮೆಟಿಕ್ ಇಂದ ಫುಲ್ಲಿ ಆಟೋಮೆಟಿಕ್ವರೆಗೂ ಸಿಗುತ್ತೆ. ಸೊ ಅದಾದಮೇಲೆ ನಿಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ಗೆ ಸಾಲಿಡ್ ಬ್ಲಾಕ್ಸು, ಹಾಲೋ ಬ್ಲಾಕ್ಸ್ ಆಗಿರ್ಬೋದು, ಅದರಲ್ಲಿ ಫ್ಲೈಯಾಶ್ ಯೂಸ್ ಮಾಡಿ ಕೆಲವರು ಬ್ರಿಕ್ಸ್ ಮಾಡ್ತಾರೆ. ಸೊ ಆ ಥರ ಸಿಮೆಂಟ್ ಪ್ರಾಡಕ್ಟ್ಸು ಮಾಡ್ಬೋದು, ಫ್ಲೈಯಾಶ್ ಪ್ರಾಡಕ್ಟ್ಸು ಮಾಡ್ಬೋದು. ಸೊ ಮತ್ತೆ ಈ ಥರ ಪಾರ್ಕಿಂಗ್ ಟೈಲ್ಸ್ ಕೂಡ ಮಾಡ್ಕೋಬೋದು. ಓಕೆ ಮೇಡಮ್, ಈಗ ನಿಮ್ಮದು ಬ್ರಾಂಚಸ್ ಎಲ್ಲಿದೆ, ಹಾಗೆ ಇದು ಎಲ್ಲಿ ಬರುತ್ತೆ ಮೇಡಮ್? ಸರ್ ಇದು ಬ್ಯಾಂಗ್ಳೂರಲ್ಲಿ ಇವಾಗ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿರೋದು. ಸೊ ಇಲ್ಲಿ ನಿಮಗೆ ಎಲ್ಲ ಥರ ಮಿಷನರೀಸ್ ಕೂಡ ಕಾಂಕ್ರೀಟ್ ಪ್ರಾಡಕ್ಟ್ ಮಾಡೋದಕ್ಕೆ ಎಲ್ಲ ಥರ ಮಿಷನರೀಸ್ ಅವೈಲೇಬಲ್ ಇದೆ. ಸೊ ಇದು ಬಂದು ನಿಮಗೆ ಸರ್ಜಾಪುರ ಮೇನ್ ರೋಡ್ ಕೊಡ್ತಿ ಗೇಟಲ್ಲಿರೋದು JK ಟೈಲ್ಸ್ ಮಿಷನರಿ. ಸೊ ಇದು ಬಿಟ್ಟು ನಿಮಗೆ ಆಲ್ ಓವರ್ ಇಂಡಿಯಾ 4 ಬ್ರಾಂಚಸ್ ಇದೆ ಸರ್. ಡೆಲ್ಲಿ ಬಂದು ಹೆಡ್ ಆಫೀಸ್, ಡೆಲ್ಲಿ ಹೆಡ್ ಆಫೀಸ್ ಇರೋದು. ಸೊ ಅದಾದ್ಮೇಲೆ ನಿಮಗೆ ಹೈದರಾಬಾದಲ್ಲಿ ಕೂಡ ಒಂದು ಬ್ರಾಂಚ್ ಇದೆ. ಅಸ್ಸಾಂ, ಒಡಿಸ್ಸಾ 2 ಸ್ಟೇಟ್ಸ್ ಅಲ್ಲಿ ಒಂದೊಂದು ಬ್ರಾಂಚಸ್ ಇದೆ ಸರ್. ಸೊ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು ಎಲ್ಲ ಥರ ಮಿಷನರೀಸ್ನು ಕೂಡ ರೆಡಿ ಮಾಡ್ತೀವಿ. ಸೊ ಅಲ್ಲಿಂದ ಯಾವುದೇ ರೀತಿ ಬೇರೆ ಸ್ಟೇಟ್ಸಲ್ಲಿ ಆಗಿರ್ಬೋದು, ಸೊ ಅಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬೇಕು ಅಂದರೆ ಅಲ್ಲಿ ಕೂಡ ಮಿಷನರೀಸ್ ಕೂಡ ಅವೈಲೇಬಲ್ ಇದೆ. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಓಪನ್ ಮಾಡಿದ ಉದ್ದೇಶ ಏನಂತಂದರೆ ಕೇರಳ, ತಮಿಳ್ನಾಡು, ಸೊ ಸೌತ್ ಆಂಧ್ರಾಗೋಸ್ಕರ ಇಲ್ಲಿ ಎಂಕ್ವೈರೀಸ್ ಜಾಸ್ತಿ ಇತ್ತು. ಸೊ ಅದರಿಂದ ಬ್ಯಾಂಗ್ಳೂರಲ್ಲಿ ಓಪನ್ ಆಗಿರೋದು ಸರ್. ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋನ ಮಾಡಿದ್ವಿ, ರೆಸ್ಪಾನ್ಸ್ ಎಲ್ಲ ಯಾವ ರೀತಿ ಇತ್ತು? ತುಂಬ ಚೆನ್ನಾಗಿ ಬಂತು ಸರ್. ಕಸ್ಟಮರ್ಸ್ ಎಲ್ಲ ಡೈರೆಕ್ಟ್ ವಿಸಿಟ್ ಮಾಡಿದ್ರು. ತಮಿಳ್ನಾಡಿಂದ ಆಗಿರ್ಬೋದು, ಕೇರಳದಿಂದ ಆಗಿರ್ಬೋದು, ಬ್ಯಾಂಗ್ಳೂರ್ ಸರೌಂಡಿಂಗಲ್ಲಿರೋರು ತುಂಬ ವಿಸಿಟ್ ಮಾಡಿದ್ರು. ಪ್ಲಾಂಟ್ಸ್ ಕೂಡ ಆಲ್ಮೋಸ್ಟ್ ಮೋರ್ ದೆನ್ 100 ಪ್ಲಾಂಟ್ಸ್ನ ಡಿಸ್ಪ್ಯಾಚ್ ಮಾಡಿದ್ದೀವಿ ಸರ್ ವಿಡಿಯೋ ಅಪ್ಲೋಡ್ ಆದಾಗಿಂದ. ಈಗ ರೆಸ್ಪಾನ್ಸ್ ಎಲ್ಲ ಯಾವ ರೀತಿ, ಅವರಿಗೆ ಡಿಸ್ಪ್ಯಾಚ್ ಎಲ್ಲ ಯಾವ ರೀತಿ, ಎಷ್ಟು ದಿನಕ್ಕೆ ಕೊಡ್ತಾ ಇರುತ್ತೆ ಮೇಡಮ್ ಅಷ್ಟೇ? ಸರ್ ಡಿಸ್ಪ್ಯಾಚ್ ಎಲ್ಲ ಇವಾಗ ನಾವು ಮ್ಯಾಕ್ಸಿಮಮ್ ಅಂತಂದರೆ 20-25 ಡೇಸ್ ಟೈಮ್ ತೊಗೋತೀವಿ ಕಸ್ಟಮರ್ಸ್ ಕಡೆಯಿಂದ. ಏನಕ್ಕಂದರೆ ಎಕ್ಸ್ಟೆಂಡ್ ಆಗಬಾರ್ದು ಅಂತ. ಒನ್ಸ್ ಅವರು ಅದೇನು ಪ್ರೊಸೀಜರ್ ಇರುತ್ತೆ, ಪ್ರೋಸೆಸ್ ಅದು ಕಂಪ್ಲೀಟ್ ಆದಮೇಲೆ ನಮ್ಮ ಕಡೆಯಿಂದ ಮಿಷನರಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಮ್ಯಾಕ್ಸಿಮಮ್ ಟೈಮು 20-25 ಡೇಸ್ ಕೊಡ್ತೀವಿ. ಬಟ್ ಅದರಲ್ಲಿ
20 ಡೇಸಲ್ಲಿ 15 ಡೇಸಲ್ಲಿ ಕೂಡ ಡಿಸ್ಪ್ಯಾಚ್ ಮಾಡಿಕೊಡ್ತೀವಿ ಸರ್. ಕಸ್ಟಮರ್ ರಿಕ್ವೈರ್ಮೆಂಟ್, ಹೌದು, ಕಸ್ಟಮರ್ ಇವಾಗ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ, ಅವ್ರಿಗೆ ಆರ್ಡರ್ಸ್ ಬರ್ತಿದೆ ಅಂತೇನಾದ್ರು ನಮಗೆ ಪ್ರಿಯರ್ಲಿ ಇನ್ಫಾರ್ಮ್ ಮಾಡಿದಾಗ ಸೊ ಅವ್ರದ್ದು ಪರ್ಟಿಕ್ಯುಲರ್ ಆಗಿ ನಾವು ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವ್ರಿಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ತಲುಪಿಸ್ತೀವಿ ಸರ್. ಸೊ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಸೊ ಅವ್ರ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ ಇಮಿಡಿಯೇಟ್ ಬೇಸಸಲ್ಲಿ ನಾವು ಅವ್ರಿಗೆ ನೆಕ್ಸ್ಟ್ ಕೆಮಿಕಲ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋಂಥ ಮೋಲ್ಡ್ಸು, ಪ್ಲೈ ಶೀಟ್ಸು, ಇದನ್ನೆಲ್ಲ ನಾವು ಇಮಿಡಿಯೇಟ್ ಬೇಸಲ್ಲಿ ಸಪ್ಲೈ ಮಾಡ್ತೀವಿ ಸರ್. ನಿಮ್ಗೆ ಹಳ್ಳಿ ಕಡೆ ಎಜುಕೇಶನ್ ಇರಲ್ಲ, ಅಂತವ್ರಿಗೆ ಎಜುಕೇಶನ್ ಇಲ್ದವ್ರು ಏನಾದ್ರು ಮಾಡ್ಬೋದಾ, ಮಷಿನ್ ಆಪರೇಟ್ ಮಾಡ್ಬೋದಾ? ಸರ್ ಇದಕ್ಕೆ ಎಜುಕೇಶನ್ ಅನ್ನೋದು ಅವಶ್ಯಕತೆ ಇಲ್ಲ ಸರ್, ಬೇಸಿಕ್ ನಾಲೆಜ್ ಇದ್ರೆ ಸಾಕಾಗುತ್ತೆ. ಫಸ್ಟ್ ಆಫ್ ಆಲ್ ಇನ್ನೊಂದು ಏನಂತಂದ್ರೆ ಅವ್ರಿಗೆ ಎಜುಕೇಶನ್ ಬೇಕು. ಯಾವುದಕ್ಕೆ ಅಂತಂದ್ರೆ ಈಗ ಮಿಷಿನ್ ಪರ್ಚೇಸ್ ಮಾಡ್ತಾರೆ, ಸೊ ಅದಾದ್ಮೇಲೆ ಯಾವ ತರ ಆಪರೇಟ್ ಮಾಡಬೇಕು ಅನ್ನೋದಕ್ಕೆ ಎಜುಕೇಶನ್ ಬೇಕಾಗುತ್ತೆ ಅಷ್ಟೇ. ಅವ್ರಿಗೆ ಏನೋ ಡಿಗ್ರಿ ಸರ್ಟಿಫಿಕೇಟು ಆ ಥರ ಡಾಕ್ಯುಮೆಂಟ್ಸ್ ಏನೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಅವರು ಮಿಷಿನ್ ಪರ್ಚೇಸ್ ಮಾಡಿ ಅವ್ರ ಜಾಗ ಇದ್ದು ಅವ್ರು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ರೆ ಸೊ ಮಿಷಿನ್ ಪರ್ಚೇಸ್ ಮಾಡ್ಬೋದು. ಮಿಷಿನ್ ಪರ್ಚೇಸ್ ಆದಮೇಲೆ ನಮ್ಮ ಕಡೆಯಿಂದ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಸೊ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಗಿರ್ಬೋದು, ಅವ್ರಿಗೆ ಕೊಡೋಂಥ ಟ್ರೈನಿಂಗ್ ಆಗಿರ್ಬೋದು, ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಸೊ ಸರ್ವಿಸ್ ಯಾವ ಥರ ಇರುತ್ತೆ ಅಂತಂದರೆ ಈಗ ಕಸ್ಟಮರ್ಗೆ ಈಗ ನೀವು ಹೇಳ್ದಂಗೆ ಎಜುಕೇಟೆಡ್ ಪರ್ಸನ್ಸ್ ಬೇಕಾ ಅಂತ ಕೇಳಿದ್ರಿ. ಸೊ ಎಜುಕೇಟೆಡ್ ಪರ್ಸನ್ಸ್ ಅವಶ್ಯಕತೆ ಇಲ್ಲ, ಅವ್ರಿಗೆ ನಾವು ಎಜುಕೇಟ್ ಮಾಡ್ತೀವಿ. ಸೊ ಯಾವ ಥರ ಪ್ರೊಡಕ್ಷನ್ ಮಾಡಬೇಕು, ಯಾವ ಥರ ಪೇವರ್ ಪ್ಲಾಂಟ್ ತೊಗೊಂಡ್ರೆ ಪೇವರ್ಸ್ ಯಾವ ಥರ ಮಾಡಬೇಕು, ಸಾಲಿಡ್ ಬ್ಲಾಕ್ಸ್ ತೊಗೊಂಡಿದ್ದಾರೆ ಅಂದರೆ ಮಿಷಿನ್ ಆ ಸಾಲಿಡ್ ಬ್ಲಾಕ್ಸ್ಗೆ ಯಾವ ಥರ ಮಾಡಬೇಕು, ಇಲ್ಲ ಫುಲ್ಲಿ ಆಟೋಮೆಟಿಕ್ ತೊಗೋತಾರೆ ಅಂದರೆ ಅವ್ರಿಗೆ ಎಷ್ಟು ಜನ ಲೇಬರ್ಸ್ ಬೇಕಾಗುತ್ತೆ, ಸೊ ಅವ್ರು ಯಾವ ಥರ ಅದ್ರ ಬಗ್ಗೆ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು, ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ಯಾವ ರೀತಿ ತೊಗೊಂಡೋಗ್ಬೇಕು ಅದನ್ನೆಲ್ಲ ನಾವೇ ಗೈಡ್ ಮಾಡ್ತೀವಿ. ಇದನ್ನೆಲ್ಲ ಮಾಡಬೇಕಂದ್ರೆ ಕಾಂಕ್ರೀಟ್ ಬಗ್ಗೆ ಗೊತ್ತಿರೋರೇ ಆಗಬೇಕಾ ಅಥವಾ ಹೊಸದಾಗಿ ಯಾರಿಗೂ ಏನೂ ಗೊತ್ತಿರಲ್ಲ ಈಗ ಅಂಥವ್ರು ಕೂಡ ಮಾಡ್ಕೊಳ್ಬೋದಾ ಹೇಗೆ? ಸರ್ ಎಲ್ಲರೂ ಮಾಡ್ಬೋದು. ಓಕೆ, ಎಲ್ಲರೂ ಮಾಡ್ಬೋದು. ಇವಾಗ ನಾನು ಹೇಳ್ದಂಗೆ ನಿಮಗೆ ಕಂಪ್ಲೀಟ್ ಟ್ರೈನಿಂಗ್ ನಮ್ಮ ಕಡೆಯಿಂದನೇ ಸಿಗುತ್ತೆ. ಸೊ ಬೇಸಿಕ್ ನಾಲೆಜ್ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗಿಂದ ನಿಮಗೆ ನಮ್ಮ ಕಂಪನಿ ವಿಷನ್ ಏನಂತಂದರೆ ಈಗ ಒಬ್ಬ ಕಸ್ಟಮರ್ ಬಂದು ಮಿಷಿನ್ ಪರ್ಚೇಸ್ ಮಾಡಿದ್ರು ಅಂದರೆ ಅವ್ರ ಬಿಸ್ನೆಸ್ ಸಕ್ಸಸ್ಫುಲ್ ಮಾಡೋದು ನಮ್ಮ ಉದ್ದೇಶ ಸರ್. ಸೊ ಅವರಿಗೆ ಯಾವುದೇ ರೀತಿ 1% ಅಲ್ಲ 101% ನಮ್ಮ ಕಡೆಯಿಂದ ಅವ್ರಿಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಕಂಪ್ಲೀಟ್ ಎಜುಕೇಟ್ ಮಾಡಿ ಅವ್ರಿಗೆ ಪ್ರೊಡಕ್ಷನ್ಗೆ ಮಾರ್ಕೆಟಿಂಗ್ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ನಾವೇ ಗೈಡ್ ಮಾಡ್ತೀವಿ. ಈಗ ಮಾರ್ಕೆಟಿಂಗ್ನ ಎಲ್ಲೆಲ್ಲ ಮಾಡ್ಬೋದು ಮೇಡಮ್? ಸರ್ ಮಾರ್ಕೆಟಿಂಗ್ ಅಂತಂದರೆ ಇವಾಗ ಕಾಮನ್ ಆಗಿ ಪ್ರೈವೇಟ್ ಸೆಕ್ಟರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಟರ್ಸಲ್ಲಿ ಪೇವರ್ಸ್ದು ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಈಗ ವಿತ್ ಕಲರ್ ಮಾಡೋರು ಓನ್ ಪರ್ಪಸಿಗೆ ಮಾಡ್ತಾರೆ ಸರ್. ವಿತೌಟ್ ಕಲರಲ್ಲಿ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ನಡೆಯುತ್ತೆ. ಸೊ ವಿತೌಟ್ ಕಲರ್ ಪ್ರಾಡಕ್ಟ್ಸ್ ಮಾಡಬೇಕಾದ್ರೆ ಅವ್ರಿಗೆ ಹೈಡ್ರಾಲಿಕಲ್ಲೂ ಸಿಗುತ್ತೆ, ಮ್ಯಾನ್ಯುಯಲ್ ಆಗೂ ಸಿಗುತ್ತೆ ಮಿಷನರೀಸು. ಸೊ ಈಗ ಗೌರ್ಮೆಂಟ್ ಸೆಕ್ಟರ್ ಮಾಡ್ಬೋದು, ಪ್ರೈವೇಟ್ ಸೆಕ್ಟರ್ಸ್ ಮಾಡ್ಬೋದು, ಮತ್ತು ಎಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರುತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ಅಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಅಂದರೆ ಪಾರ್ಕಿಂಗಲ್ಲಿ ಟೈಲ್ಸ್ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ, ಅವ್ರನ್ನ ಅಪ್ರೋಚ್ ಮಾಡ್ಬೋದು ಕಸ್ಟಮರು. ಅದು ಬಿಟ್ಟರೆ ಇನ್ನು ಪಾರ್ಕ್ ನೀವು ರೆಗ್ಯುಲರಾಗಿ ವಿಸಿಟ್ ಮಾಡಿರ್ತೀರ, ಪಾರ್ಕಲ್ಲೆಲ್ಲ ಪಾರ್ಕ್ ಚೇರ್ ಸೆಟಪ್ಸ್ ಇರುತ್ತೆ, ಮತ್ತು ಕಾಂಪೌಂಡ್ ವಾಲ್ಸ್ ಇರುತ್ತೆ, ಪ್ರಿಕಾಸ್ಟ್ ಇಂಡಸ್ಟ್ರಿ ಅಂತೀವಿ ಅದನ್ನು. ಸೊ ಆ ಕಾಂಪೌಂಡ್ ವಾಲ್ಸ್ ಮಾಡೋದಕ್ಕೆ, ಚೇರ್ಸ್ ಮಾಡೋದಕ್ಕೆ, ಅದಕ್ಕೆಲ್ಲದಕ್ಕೂ ನಮ್ಮ ಹತ್ರ ಮಿಷನರೀಸು, ಮೋಲ್ಡ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಆ ಥರ ನೀವು ಎಲ್ಲಾದರೂ ಕನ್ಸ್ಟ್ರಕ್ಷನ್ ಆಗ್ತಿರೋ ಜಾಗದಲ್ಲಿ ಅವ್ರನ್ನ ಅಪ್ರೋಚ್ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ರೆಗ್ಯುಲರ್ ಆಗಿ ಎಲ್ಲಾದರೂ ಕಸ್ಟಮರ್ಸ್ ಬೇಕು ಅಂತಂದರೆ ಈಗ ಇನ್ನೂ ಒಂದು ಏನಂತಂದರೆ ಈಗ ಎಲ್ಲ ಪ್ಲ್ಯಾಂಟ್ಸ್ ಜೊತೆಗೆ ಕೆಮಿಕಲ್ ಮಿಷಿನ್ ಕೂಡ ನಾವೇ ಕೊಡ್ತೀವಿ ಸರ್. ಸೊ ಇವಾಗ ಇದಕ್ಕೆಲ್ಲ ಹೈ ಬಜೆಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಕಷ್ಟ ಆಗುತ್ತೆ, ಲ್ಯಾಂಡ್ ತುಂಬ ಜಾಸ್ತಿ ಬೇಕಾಗುತ್ತೆ ಅನ್ನೋರಿಗೆ ಲೋ ಬಜೆಟಲ್ಲಿ ಲ್ಯಾಂಡ್ ಕಮ್ಮಿ ಇದ್ದು ಇಲ್ಲ ಸ್ವಂತ ಮನೆ ಹತ್ರನೇ ಒಂದು ಇಂಡಸ್ಟ್ರಿ ಮಾಡ್ಬೋದು ಅಂದರೆ ಕೆಮಿಕಲ್ ಮಿಷಿನ್ ಕೂಡ ಇದೆ. ಸೊ ಕೆಮಿಕಲ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಫಾರ್ಮುಲೇಷನ್ಸು, ಎಷ್ಟು ಕ್ವಾಂಟಿಟಿಯಲ್ಲಿ ಮಿಷಿನ್ನ ತೊಗೊಂಡ್ರೆ ಬಿಸ್ನೆಸ್ ಕಂಟಿನ್ಯೂ ಮಾಡ್ಬೋದು, ಅದನ್ನೆಲ್ಲ ನಾವೇ ಗೈಡ್ ಮಾಡ್ತೀವಿ ಸರ್. ಸೊ ಎಲ್ಲ ಥರ ಮ್ಯಾನ್ಯುಯಲಿಂದ ಹಿಡಿದು ಸೆಮಿ ಆಟೋಮೆಟಿಕ್, ಫುಲ್ಲಿ ಆಟೋಮೆಟಿಕ್ ಎಲ್ಲ ಅವೈಲೇಬಲ್ ಇದೆ ಸರ್. ಅವರಿಗೆ ಅವ್ರ ಬಜೆಟಿಗೆ ತಕ್ಕಂಗೆ ಮಿಷಿನ್ ತಗೋಬೋದು. ಹೌದು ಸರ್. ನಮಸ್ಕಾರಂ, ವಣಕ್ಕಂ ಆ್ಯಂಡ್ ನಮಸ್ಕಾರ. Okay. So first of all, you tell about your company, how it started, and what all things you are going to bring to our Karnataka people. So sir, basically JK Tiles Machinery, my company was incorporated in 1990, and that was incorporated by my father, Mr. Islam Khan, you can see over there. And the main purpose and vision to bring this company on board in India was to create the wave of entrepreneurship in India that started from North India, but we later on moved to Northeast India and South India as well. Since 15-20 years we have our Hyderabad manufacturing facility also, and now in Bangalore as well. So we welcome you to JK Tiles Machinery, Bangalore branch, and this is the Karnataka's and South India's also largest
manufacturing unit for making paver block making machines and all types of bricks and blocks making machine. So here, since past 20 years in South India, we are providing almost 10 to 15 plus industries for making all kinds of 95% concrete products. From starting from very economic and low budget 50,000 to up to going to an industry of 5 lakh, 2 lakh, 1 lakh, 10 lakh and over 2 crore, 3 crore rupees industry. So everybody, a single man who is going to be a businessman, who has a vision, who has a dream of being a businessman or an industrialist or an entrepreneur in the field of concrete block making products. So JK Tiles Machinery is here for them, to help them and support them by every perspective. And I tell you, we'll be there for you shoulder to shoulder, helping and supporting you in opening the industry by giving you the machineries, by providing the machineries and services, all kinds of installation and commissioning of the machine, and 24/7 engineering support from here, from my Bangalore branch to pan South India, complete all cities, all districts. We are supporting all the MSMEs here in South India, in Karnataka, Tamil Nadu, Kerala, Andhra, Telangana, all southern states of India. We are supporting all the MSME industrialists who are going to establish their business by this government documentation. All we are supporting from our company. And if anybody wants to open a new factory, a new business of concrete block making products, so our main vision is to make our customers' business successful, number one. Number two, our main vision is to make the people of Karnataka an entrepreneur with a minimum budget. People will search for low investment businesses, people will search for small idea businesses, and we are here for that only. And this concrete production, concrete block productions, concrete bricks, cement brick, paver blocks, these means, you know, the real estate industry and the building constructions, and nowadays it is going on the highest boom in Bangalore and in nearby cities of Karnataka states and other states nearby. So with this growing rapidly fast real estate industries, people want the bricks, the blocks and paver blocks, all erection buildings, raw materials and pavement raw materials very fastly. For that they need machinery. For machinery, you have JK Tiles Machinery now in your city. So now you can say we have an ultimate vision to create the entrepreneurship wave in South India and create an innumerable employments to so many of labors, to so many of manpowers, to create a good Karnataka, to create a good South India, wealth in every manner, in wealthy manner and in industrial phase. Okay. As I have told you, this industry was incorporated since 35 years ago by my father, Mr. Islam Khan, who is the creator, inventor and master of this company. And these 35 years of building trust, pioneership and leadership in India, of all kinds of paver block making machine, fly ash brick making machine, all kinds of concrete block making machines and their relative accessories and their technologies, we had the vision to make it India's largest chain of machinery manufacturing, and right now it is this only. We are the industry, a vision of taking this company to a global level so that our India's product, which is Make in India, should be exporting to other countries as well. And soon we are going to establish as internationally global level also, because we know what is the value of export. When we do export, it comes to our company's revenue. Soon we are opening our international branch in foreign country, and we had this vision since my father was running the company, and I promised him that I'll be taking this company on international level, and this will be, JK Tiles Machinery will be world's largest concrete product machinery making company. And we are
building the trust since 35 years in India. Our company has covered over 2 lakh plus customers served and over 40,000 plus running customers we are having, and 5 marathon of this country, Steel Authority of India, GAIL India Limited, IOCL, BHEL and other relative 125 plus PWDs companies. And in Karnataka or southern state India, we have almost 50 to 60 major building making projects. We have given machinery to them and they are successfully running our machineries. So after completing over 2 lakh customers orders till now, served over 5 marathon of this country and over 125 plus PWDs, and in South India over and over 100 plus builder projects and so many of relevant builder names we have covered up. Now we have opened our Karnataka's largest manufacturing unit in Bangalore for you to provide the best ultimate concrete product solution for all kinds of concrete products, machinery and technology. So till now, I'm very damn sure that my staff, my team members, they are all like my family. They must have told you about each and every product very well. I'm damn sure about it. And they have the responsibility, and their company, our company has the responsibility to cater you, to serve you these industries, knowledge to these industries, experiences and technologies, and support in highly accurate manner. And now to the people of Karnataka and to the people of all South India, I have a message to give, that this is my word, these are my words for you, mark my words and my words will be enough for you. Definitely, that if you have courage to take the risk to open a business, if you have to change your financial condition, if you have to change today's time in business and your wealth, you definitely have my words that I'll be making you a good entrepreneur, the best entrepreneur in the field of, in the segment of concrete products making and in all concrete product making industry. And why? What is the reason? The reason for that is because the testimony of the JK Tiles Machinery's 35 years sustainable trust building is all of you customers. Because of you, the JK Tiles Machinery is India's largest chain of machinery manufacturing in 5 different states of India, 5 major states of India: Bangalore, Hyderabad, Guwahati, Bhubaneswar and Noida. This is the testimony that you trust us, you give us. Now I have a message to people of Karnataka, Bangalore and all South India states, that why we are supporting you, why we are giving you this opportunity, that the 35 years of sustainable building trust of JK Tiles Machinery is the testimony of its customers. Because you guys trusted us, you all customers, the all governments and all private individuals trusted us for the machinery and all the technologies. So you have my words that definitely if you come, reach us out and meet us, I'll be promising you that definitely I'll be making you the best entrepreneur, the best businessman and industrialist in the field of every concrete product manufacturing industry. And this is my commitment to you. We'll be keep supporting you shoulder to shoulder. We'll be keep providing you the endmost concrete product solution in the nearest future. Thank you. Namaskar. Jai Hind. ನೆಕ್ಸ್ಟ್ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತೀನಿ? ಸರ್ ಇವಾಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕೆ ಕೊಟ್ಟಿರೋದು ಕಾಂಕ್ರೀಟ್ ಬ್ಲಾಕ್ ಮೇಕಿಂಗ್ ಮೆಷಿನ್ಸ್. ಸೊ ಇದರಲ್ಲಿ ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಸೆಮಿ ಆಟೋಮೆಟಿಕ್ಕಿಂದ ಫುಲ್ಲಿ ಆಟೋಮೆಟಿಕ್ವರೆಗೂ ಅವೈಲೇಬಲ್ ಇದೆ. ಸೊ ಈಗ ಫುಲ್ಲಿ ಆಟೋಮೆಟಿಕ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸರ್. ಸೊ ಈ ವಿಡಿಯೋ ನೋಡ್ತಿರೋರು ವಿಡಿಯೋ ಕೂಡ ನೋಡ್ಬೋದು, ವಿಡಿಯೋ ಕೂಡ ಪ್ಲೇ ಆಗ್ತಾ ಇರುತ್ತೆ. ಸೊ ಆ ವಿಡಿಯೋಲಿ ಏನಪ್ಪ ಅಂತಂದರೆ ಇವಾಗ ಕಾಂಕ್ರೀಟ್ ಬ್ಲಾಕ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಇರುತ್ತೆ ಎಲ್ರಿಗೂ. ಸೊ ಅದು ಸೆಮಿ ಆಟೋಮೆಟಿಕ್ ಮಾಡಬೇಕಾ ಫುಲ್ಲಿ ಆಟೋಮೆಟಿಕ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ಸೆಮಿ ಆಟೋಮೆಟಿಕ್ ತೊಗೊಂಡ್ರೆ ಅವ್ರಿಗೆ ಜಸ್ಟ್ ಬ್ಲಾಕ್ಸ್ ಮಾತ್ರ ಮಾಡ್ಕೋಬೋದು. ಫುಲ್ಲಿ ಆಟೋಮೆಟಿಕ್ ತೊಗೊಂಡ್ರೆ ಅದು ಮಲ್ಟಿಪರ್ಪಸ್ ಮಿಷಿನ್ ಅಂತಾರೆ ಸರ್. ಸೊ ಆ ಮಿಷಿನ್ನ ನೀವೇನಾದರೂ ಸಜೆಸ್ಟ್ ಮಾಡಿದಾಗ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಸೊ ಅವ್ರಿಗೆ ಅದರಲ್ಲಿ ಆಗೋ ಬೆನಿಫಿಟ್ಸ್ ಏನಂತಂದರೆ, ಈಗ ಬರೀ ಸಿಮೆಂಟ್
ಬ್ಲಾಕ್ ಮಾಡೋರು ಸಿಮೆಂಟ್ ಬ್ರಿಕ್ಸ್ ಕೂಡ ಮಾಡ್ಬೋದು, ಫ್ಲೈ ಆಶ್ ಬ್ರಿಕ್ಸ್ ಮಾಡ್ಬೋದು, ಹಾಲೋ ಬ್ಲಾಕು ಸಾಲಿಡ್ ಬ್ಲಾಕ್ಸ್ ಮಾಡ್ಬೋದು, ಮತ್ತು ಪೇವರ್ಸು ಜಿಗ್ಜಾಗು ಮತ್ತು ಐ ಶೇಪಲ್ಲಿ ಪೇವರ್ಸ್ ಮಾಡ್ಬೋದು. ಅದು ವಿತ್ ಕಲರು ಮಾಡ್ಬೋದು, ವಿತೌಟ್ ಕಲರು ಮಾಡ್ಬೋದು. ಸೊ ಅದ್ರ ಜೊತೆಗೆ ಡಿವೈಡರ್ಸಲ್ಲಿ ನೋಡಿರ್ತೀರ ನೀವು ರೋಡ್ ಸೈಡಲ್ಲಿ ಕರ್ಪ್ ಸ್ಟೋನ್ ಅಂತಿರುತ್ತೆ. ಸೊ ಕರ್ಪ್ ಸ್ಟೋನ್ ಕೂಡ ಅದರಲ್ಲೇ ಮಾಡ್ಬೋದು. ಓವರಾಲ್ ಅದು ಒಂದು ಮಿಷಿನಲ್ಲಿ 7 ಟೈಪ್ ಆಫ್ ಪ್ರೊಡಕ್ಷನ್ಸ್ ಮಾಡ್ಬೋದು ಸರ್, ಒಂದು ಮಿಷಿನಲ್ಲಿ. ಸೊ ಆ ಥರ ಮಲ್ಟಿಪರ್ಪಸ್ ಮಿಷಿನ್ ಅವೈಲೇಬಲ್ ಇದೆ. ಸೊ ಅದು ನಾವಿವಾಗ ಶಿಡ್ಲಘಟ್ಟ ಅಂದರೆ ಬ್ಯಾಂಗ್ಳೂರಿಂದ ಅರೌಂಡ್ 70 to 75 ಕಿಲೋಮೀಟರ್ ಅಷ್ಟೇ. ಸೊ ಅಲ್ಲಿ ಮಿಷಿನ್ನ ನಾವು ಡಿಸ್ಪ್ಯಾಚ್ ಮಾಡಿದ್ದೀವಿ. ಸೊ ಅಲ್ಲಿ ಕಂಪ್ಲೀಟಾಗಿ ಇನ್ಸ್ಟಾಲೇಷನ್ ಆಗಿದೆ, ಎಲ್ರಿಗೂ ಟ್ರೈನಿಂಗ್ ಆಗಿದೆ. ಸೊ ಅಲ್ಲಿ ಇವಾಗ ಪ್ರೊಡಕ್ಷನ್ ಆರಾಮಾಗಿ ನಡೀತಾ ಇದೆ. ಸೊ ಯಾರಾದರೂ ಕಸ್ಟಮರ್ಸು ವಿಸಿಟ್ ಮಾಡಬೇಕು, ಮಿಷಿನ್ನ ನೋಡಬೇಕು ಡೆಮಾನ್ಸ್ಟ್ರೇಷನ್ ಅಂತಂದರೆ 100% ಅಲ್ಲಿಗೆ ವಿಸಿಟ್ ಮಾಡ್ಬೋದು. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ನ ಶೇರ್ ಮಾಡ್ತೀವಿ ಸರ್. ಸೊ ಅಲ್ಲೋಗಿ ಅವರು ಮಿಷಿನ್ನ ನೋಡಿ ಪ್ರೊಡಕ್ಷನ್ ಯಾವ ಥರ ಇದೆ. ಸೊ ಇವಾಗ ಅವ್ರು ಮಾಡ್ತಿರೋದು ಸಾಲಿಡ್ ಬ್ಲಾಕ್ಸು ಮತ್ತು ಬ್ರಿಕ್ಸ್ ಮಾಡ್ತಿದ್ದಾರೆ. ಸೊ ಈಗ ಪೇವರ್ಸ್ ಮಾಡಬೇಕು ಅಂದರೆ ಅದಕ್ಕೆ ಯಾವ ಅಂದರೆ ಜಿಗ್ಜಾಗ್ ಬೇಕು ಅಂದರೆ ಜಿಗ್ಜಾಗು, ಇಲ್ಲ ಐ ಶೇಪಲ್ಲಿ, ಅದಕ್ಕೆ ಡೈಸೆಟ್ಸ್ನ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಸರೌಂಡಿಂಗ್ ಬ್ಯಾಂಗ್ಳೂರು ಮತ್ತು ತಮಿಳ್ನಾಡಲ್ಲಿ ತುಂಬ ಪ್ಲಾಂಟ್ಸ್ ಡಿಸ್ಪ್ಯಾಚ್ ಆಯಿತು ಸರ್. ಒನ್ಸ್ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಆದಮೇಲೆ ವಿಡಿಯೋ ಮೋರ್ ದೆನ್ 100 ಪ್ಲಾಂಟ್ಸ್ ಡಿಸ್ಪ್ಯಾಚ್ ಆಗಿದೆ. ಈಗ ತುಮಕೂರು ಆಗಿರ್ಬೋದು, ಚಿತ್ರದುರ್ಗ ಮತ್ತು ಮೈಸೂರಲ್ಲಿ, ಚಿಕ್ಕಬಳ್ಳಾಪುರ, ಸೊ ಇದೆಲ್ಲ ಕಡೆ ನಾವು ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ ಕರ್ನಾಟಕಲ್ಲಿ. ಸೊ ಈಗ ತಮಿಳ್ನಾಡಲ್ಲಿ ಜಾಸ್ತಿ ರಿಕ್ವೈರ್ಮೆಂಟ್ ಇದೆ. ಸೊ ತಮಿಳ್ನಾಡಲ್ಲೂ ಆಲ್ಮೋಸ್ಟ್ ಮೋರ್ ದೆನ್ 30-40 ಪ್ಲಾಂಟ್ಸು ರೀಚ್ ಆಗಿದೆ ಸರ್. ಸೊ ಇವಾಗ ಈ ಮಲ್ಟಿಪರ್ಪಸ್ ಮಿಷಿನ್ ಏನಪ್ಪ ಅಂತಂದರೆ, ಈಗ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಹಲವಾರು ಪ್ರಯೋಜನ ಇದೆ ಅದರಲ್ಲಿ. ಸೊ ಈಗ ಒಂದು ಪ್ರಾಡಕ್ಟ್ ತೊಗೊಳೋದ್ರಿಂದ ನಿಮಗೆ 7 ಟೈಪ್ಸ್ ಆಫ್ ಪ್ರೊಡಕ್ಷನ್ ಮಾಡ್ಕೋಬೋದು. ಸೊ ಅವ್ರಿಗೆ ಯಾವ ರಿಕ್ವೈರ್ಮೆಂಟ್ ಇದೆ, ಸೊ ಅದಕ್ಕೆ ಕಂಪ್ಲೀಟಾಗಿ ಟ್ರೈನಿಂಗ್ ಆಗಿರ್ಬೋದು, ಅದಕ್ಕೆ ಜಾಗ ಎಷ್ಟು ಬೇಕಾಗುತ್ತೆ, ಮಿಷಿನ್ ಬಜೆಟ್ ಎಷ್ಟು ಬೇಕಾಗುತ್ತೆ, ಸೊ ಇದೆಲ್ಲ ನಾವು ಗೈಡ್ ಮಾಡ್ತಾ ಹೋಗ್ತೀವಿ ಸರ್ ಕಸ್ಟಮರ್ಗೆ. ಇವಾಗ ನಾನು ಮಲ್ಟಿಪರ್ಪಸ್ ಮಿಷಿನ್ ಬಗ್ಗೆ ನಿಮ್ಗೆ ಹೇಳಿದೆ. ಸೊ ಅದಾದಮೇಲೆ ನಿಮಗೆ ಇನ್ನು ಅಷ್ಟು ಬಜೆಟ್ ಆಗಲ್ಲ, ಇನ್ನೂ ಸ್ವಲ್ಪ ಕಡಿಮೆಯಲ್ಲಿ ನೋಡ್ತೀವಿ ಅನ್ನೋರಿಗೆ ಇನ್ನೊಂದು ಚಿತ್ರದುರ್ಗದಲ್ಲೂ ಒಂದು ಮಿಷಿನ್ ಕೊಟ್ಟಿದ್ದೀವಿ ಸರ್, ಸ್ಟೇಷನರಿ ಬ್ಲಾಕ್ ಮಾಸ್ಟರ್ ಮಿಷಿನ್ ಅಂತ. ಸೊ ಸ್ಟೇಷನರಿ ಮಿಷಿನ್ ಏನಂತಂದರೆ ನಾನ್ ಮೂವೇಬಲ್ ಮಿಷಿನ್, ಅಂದರೆ ಮಿಷಿನ್ ಒಂದು ಕಡೆ ಸ್ಟ್ಯಾಂಡ್ ಅಪ್ ಆಗಿರುತ್ತೆ. ಸೊ ಅದರಲ್ಲಿ ಪ್ಲೈವುಡ್ಸ್ ಯೂಸ್ ಮಾಡಿ ಬ್ಲಾಕ್ಸ್ನ ಪ್ರೊಡಕ್ಷನ್ ಮಾಡ್ಬೋದು. ಅದರಲ್ಲಿ 4 ಬ್ಲಾಕ್ಸ್ ಬರುತ್ತೆ ಒನ್ ಟೈಮ್ಗೆ, 6 ಬ್ಲಾಕ್ಸ್ ಬರುತ್ತೆ, ಮತ್ತು 3 ಬ್ಲಾಕ್ಸ್ ಕೂಡ ಬರುತ್ತೆ. ಸೊ ಒಂದು ಪಂಚಿಂಗಲ್ಲಿ ಅಂದರೆ 3 ಟೈಪ್ಸ್ ಆಫ್ ಪ್ರೊಡಕ್ಷನ್ ಮಾಡ್ಬೋದು. ಸಾಲಿಡ್ ಬ್ಲಾಕ್ಸು ಮತ್ತು ಜಿಗ್ಜಾಗ್ ಪೇವರ್ ಕೂಡ ಇವಾಗ ಅದರಲ್ಲಿ ಮಾಡ್ಬೋದು ಸರ್. ಸೊ ಇವಾಗ ಹೈಡ್ರಾಲಿಕ್ಕಲ್ಲಿ ಲೋ ಬಜೆಟಲ್ಲಿ ಬೇಕು ಅಂತಂದರೆ ಸ್ಟೇಷನರಿ ಬ್ಲಾಕ್ ಮಾಸ್ಟರ್ ಮಿಷಿನ್ ಕೂಡ ತೊಗೋಬೋದು. ಸೊ ಅದು ರೆಫರೆನ್ಸ್ ಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಕಸ್ಟಮರ್ ಡೀಟೇಲ್ಸ್ನ ನಾವು ಶೇರ್ ಮಾಡ್ತೀವಿ. ಸೊ ಅವರು ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ಡೆಮಾನ್ಸ್ಟ್ರೇಷನ್ ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು ಸರ್. ಆದಮೇಲೆ ನಿಮಗೆ ಸೆಮಿ ಆಟೋಮೆಟಿಕ್ ಮಿಷಿನ್ ಇದೆ ಸರ್. ಸೊ ಸೆಮಿ ಆಟೋಮೆಟಿಕಲ್ಲಿ ನಾನು ಆಗಲೇ ನಿಮಗೆ ಮಿಷಿನ್ ತೋರಿಸಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅದು ಮೂವೇಬಲ್ ಮಿಷಿನು. ಸೊ ಅದಕ್ಕೆ ಲ್ಯಾಂಡ್ 60-40 ಬೇಕಾಗುತ್ತೆ, ಪ್ಲ್ಯಾಟ್ಫಾರ್ಮ್ ಬೇಕಾಗುತ್ತೆ, ಶೆಡ್ ಇರಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಪರ್ ಡೇ 6,000 ರೂಪೀಸ್ ಅರ್ನ್ ಮಾಡ್ಬೋದು ಸೆಮಿ ಆಟೋಮೆಟಿಕಲ್ಲಿ. ಸೊ ನೀವು ಸೆಮಿ ಆಟೋಮೆಟಿಕಲ್ಲೇ 6,000 ಪರ್ ಡೇ ಅರ್ನ್ ಮಾಡ್ಬೋದು ಅಂದರೆ ಅದರಲ್ಲಿ ಪ್ರೊಡಕ್ಷನ್ ನಿಮಗೆ 2,000 to 3,000 ಇರುತ್ತೆ. ಸೊ ಫುಲ್ಲಿ ಆಟೋಮೆಟಿಕಲ್ಲಿ ನಿಮಗೆ ಮೋರ್ ದೆನ್ 5,000-6,000 ಪ್ರೊಡಕ್ಷನ್ ಪರ್ ಡೇಗೆ ಸಿಗುತ್ತೆ. ಸೊ ಸರ್ ಇವಾಗ ನಾನು ನಿಮಗೆ ಮಲ್ಟಿಪರ್ಪಸ್ ಎವರೆಸ್ಟ್ ಮೆಷಿನ್ ಬಗ್ಗೆ ಡೀಟೇಲ್ಸ್ ಕೊಟ್ಟೆ. ಈಗ ನೆಕ್ಸ್ಟ್ ಬಂದು ಲೆಜೆಂಡರ್ ಸೀರೀಸ್ ಅಂತಿದೆ ಸರ್. ಸೊ ಲೆಜೆಂಡರ್ ಸೀರೀಸ್ ಅಂತಂದರೆ ನೀವು ಯೋಚನೆ ಮಾಡ್ಬೋದು ಇದು ಯಾವ ಥರ ಮೆಷಿನ್ ಅಂತ. ಸೊ ಇವಾಗ ಎವರೆಸ್ಟ್ ಮಾಡೆಲಲ್ಲಿ ಬ್ಲಾಕ್ಸ್ ಮಾಡ್ಬೋದು, ಅಂದರೆ 7 ಟೈಪ್ಸ್ ಆಫ್ ಪ್ರೊಡಕ್ಷನ್ ಮಾಡ್ಬೋದು. ಬ್ಲಾಕ್ಸು, ಬ್ರಿಕ್ಸು, ಫ್ಲೈ ಆಶು, ಸಿಮೆಂಟ್ ಬ್ರಿಕ್ಸ್ ಎಲ್ಲ ಮಾಡ್ಕೋಬೋದು. ಬಟ್ ಲೆಜೆಂಡರ್ ಸೀರೀಸಲ್ಲಿ ನಿಮಗೆ ಬ್ರಿಕ್ಸು ಮತ್ತು ಪೇವರ್ಸ್ ಮಾಡ್ಕೋಬೋದು ಸರ್. 2 ಪ್ರೊಡಕ್ಷನ್, 2 ಟೈಪ್ ಆಫ್ ಪ್ರೊಡಕ್ಷನ್ ಮಾಡ್ಬೋದು. ಸೊ ಇದರಲ್ಲಿ ಬ್ರಿಕ್ಸ್ ಬಂದು ನಿಮಗೆ 4 ಕ್ಯಾವಿಟಿಯಿಂದ ಅಪ್ ಟು 32 ಕ್ಯಾವಿಟಿವರೆಗೂ ನಿಮಗೆ ಮಿಷಿನ್ ಅವೈಲೇಬಲ್ ಇದೆ. ಅಂದರೆ ಈಗ 4 ಕ್ಯಾವಿಟಿ ಅಂದರೆ ಒಂದು ಪಂಚಲ್ಲಿ 4 ಬ್ರಿಕ್ಸ್ ಬರುತ್ತೆ. ಸೊ ಆ ಥರ ಅಪ್ ಟು 32 ಕ್ಯಾವಿಟಿ ಅವ್ರಿಗೂ ನಿಮಗೆ ಮಿಷಿನ್ಸ್ ಸಿಗುತ್ತೆ. ಸೊ ಅದರಲ್ಲಿ ನಿಮಗೆ ಯಾವ ರೀತಿ ಇರುತ್ತೆ ಅಂತಂದರೆ ಸಿಲಿಂಡರ್ ವೈಸ್ ಅಂದರೆ ಹೈಡ್ರೋಲಿಕ್ ಪ್ರೆಷರ್ ಇರುತ್ತೆ ಅದರಲ್ಲಿ. ಈಗ ಮಲ್ಟಿಪರ್ಪಸ್ ಮಿಷಿನಲ್ಲಿ ನಿಮಗೆ ವೈಬ್ರೇಷನ್ ಟೆಕ್ನಾಲಜಿ ಬರುತ್ತೆ. ಸೊ ಲೆಜೆಂಡರ್ ಸೀರೀಸಲ್ಲಿ ನಿಮಗೆ ಹೈಡ್ರೋಲಿಕ್ ಟೆಕ್ನಾಲಜಿ ಇರುತ್ತೆ, ಮೋರ್ ಹೈಡ್ರೋಲಿಕ್ ಟೆಕ್ನಾಲಜಿ ಇರುತ್ತೆ. ಸೊ ಹೈಡ್ರೋಲಿಕ್ ಟೆಕ್ನಾಲಜಿ ಯೂಸ್ ಮಾಡಿ ಪೇವರ್ಸ್ ಮಾಡ್ಬೋದು ಜಿಗ್ಜಾಗು ಐ ಶೇಪಲ್ಲಿ, ಮತ್ತು ಬ್ರಿಕ್ಸ್ ಮಾಡ್ಬೋದು 1053 ಮತ್ತು 943 2 ಸೈಜಸಲ್ಲಿ. ಸೊ ಈ ಬ್ರಿಕ್ಸು ಪ್ರೊಡಕ್ಷನ್ ಜಾಸ್ತಿ ಬೇಕು. ಈಗ ಪೇವರ್ಸ್ ಮಾಡಿದಾಗ ಮ್ಯಾನ್ಯುವಲ್ ಪ್ರೋಸೆಸ್ ತೊಗೊಂಡಾಗ ನಿಮಗೆ ಬರೀ ಮೋಲ್ಡ್ಸ್ ಎಷ್ಟು ಕ್ವಾಂಟಿಟಿ ಇದ್ದರೆ ಅಷ್ಟು ಮಾತ್ರ ಮಾಡೋಕ್ಕಾಗುತ್ತೆ. ಬಟ್ ಲೆಜೆಂಡರ್ ಸೀರೀಸಲ್ಲಿ ಹೈಡ್ರೋಲಿಕ್ ಪ್ರೆಷರ್ ಇರುತ್ತೆ. ಕಂಪ್ಲೀಟ್ ನೀವು ಯಾವ ಥರ ಲೋಡಿಂಗ್ ಮಾಡ್ತೀರಾ ಮೆಟೀರಿಯಲ್ನ ಆ ಥರ ನಿಮಗೆ ಪ್ರೊಡಕ್ಷನ್ ಅಷ್ಟೇ ಫಾಸ್ಟಾಗಿ ಸಿಗುತ್ತೆ. ಮ್ಯಾಕ್ಸಿಮಮ್ 3,000-4,000 ಸ್ಟಾರ್ಟ್ ಪರ್ ಡೇ ಪ್ರೊಡಕ್ಷನಿಂದ ಅಪ್ ಟು 15,000
16,000 ಪ್ರೊಡಕ್ಷನ್ ಪರ್ ಡೇ ಮಾಡ್ಕೋಬೋದು ಸರ್. ಆ ಥರ ಲೆಜೆಂಡರ್ ಸೀರೀಸ್ ಮಿಷಿನ್ಸ್ ಕೂಡ ಅವೈಲೇಬಲ್ ಇದೆ. ಅದರಲ್ಲಿ ಬ್ರಿಕ್ಸು ಹೈ ಸ್ಟ್ರೆಂತ್ ಇರುತ್ತೆ. ಸೊ ಈಗ ನೀವು ವೈಬ್ರೇಷನ್ ಪ್ರೋಸೆಸಲ್ಲಿ ಮಾಡೋದಕ್ಕೂ ಹೈಡ್ರಾಲಿಕ್ ಪ್ರೆಷರಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಪ್ರೊಡಕ್ಷನ್ ಕ್ವಾಲಿಟಿ ಕೂಡ ಹೈಯರ್ ಇರುತ್ತೆ. ಸೊ ನಿಮಗೆ ಅದ್ರ ಕ್ವಾಲಿಟಿ ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸರ್. ಸೊ ಆ ಮಿಷಿನ್ಸ್ ಕೂಡ ನಾವು ನಿಯರ್ ಬೈ ಡಿಸ್ಪ್ಯಾಚ್ ಮಾಡಿದ್ದೀವಿ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರ ಡೀಟೇಲ್ಸ್ ಕೂಡ ಶೇರ್ ಮಾಡ್ತೀವಿ ಸರ್. ಅವ್ರು ಅಲ್ಲಿಗೆ ಹೋಗಿ ನೋಡ್ಕೊಂಡು ಡೆಮಾನ್ಸ್ಟ್ರೇಷನ್ ನೋಡಿಕೊಂಡು ಅವ್ರು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಸರ್. ಓಕೆ ಮೇಡಮ್, ಈಗ ಬಿಸ್ನೆಸ್ನ ಮಾಡಬೇಕು ಅಂತ ಇರೋ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇವಾಗ ಬಿಸ್ನೆಸ್ ಯಾರೇ ಸ್ಟಾರ್ಟಪ್ ಮಾಡಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ನಾವು ಏನೇನು ಕಮಿಟ್ ಆಗಿದ್ವಿ ಅದನ್ನು 100% ನಾವು ಅವ್ರಿಗೆ ಕೊಟ್ಟಿದ್ದೀವಿ ಸರ್. ಅವರ ಬಿಸ್ನೆಸ್ ಅಂದರೆ ಮಿಷನರೀಸ್ ಪರ್ಚೇಸ್ ಮಾಡೋದ್ರಿಂದ ಇರ್ಬೋದು, ಡಿಸ್ಪ್ಯಾಚಿಂದ ಇರ್ಬೋದು, ಮತ್ತು ಅವ್ರಿಗೆ ಇನ್ಸ್ಟಾಲೇಷನ್ ಆಗಿರ್ಬೋದು, ಸರ್ವಿಸ್ ಇರ್ಬೋದು, ಬೆಸ್ಟ್ ಕ್ವಾಲಿಟಿ ಆಫ್ ಮಿಷನರೀಸು. ಸೊ ಇದನ್ನೆಲ್ಲ ನಾವು ನಮ್ಮ ಕಡೆಯಿಂದ ಏನೇನು ಕಮಿಟ್ ಆಗಿದ್ದೀವಿ ಪಾಯಿಂಟ್ ಟು ಪಾಯಿಂಟ್ ನಾವು ಅವರಿಗೆ ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದೀವಿ ಸರ್. ಸೊ ನಮ್ಮ ಉದ್ದೇಶ ಒಂದೇ ಸರ್ ಈ ಬಿಸ್ನೆಸ್ಸಲ್ಲಿ. ಸೊ ಕಸ್ಟಮರ್ ಬಿಸ್ನೆಸ್ನ ನಾವು ಸ್ಟಾರ್ಟಪ್ ಹೇಗೆ ಕೊಡ್ತೀವಿ, ಸೊ ಅವ್ರು ಸಕ್ಸಸ್ಫುಲ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಮೇಡಮ್ ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ನಿಮ್ಮ ಏರಿಯಾದಲ್ಲಿ ಅಥವಾ ಮನೆ ಹತ್ರ ಸ್ವಲ್ಪ ಜಾಗ ಇದೆ ಅಂದರೆ ಕೂಡ ನೀವು ಆರಾಮಾಗಿ ಬಿಸ್ನೆಸ್ನ ಕೂಡ ಮಾಡ್ಕೊಳ್ಬೋದು. ಬ್ರಿಕ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ಇವರು ಕೊಡುವಂಥ ಮಷೀನಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳ್ಬೋದು. ನೀವೇನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆಟೋಮ್ಯಾಟಿಕ್ ಮಷಿನ್ ಕೂಡ ಇದೆ, ಸೆಮಿ ಆಟೋಮ್ಯಾಟಿಕ್ ಮಷಿನ್ ಕೂಡ ಇದೆ ಅಂತ ಹೇಳ್ಬೋದು. ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ನ ಮಾಡ್ಕೊಂಡು ಬಿಸ್ನೆಸ್ನ ಕೂಡ ಸ್ಟಾರ್ಟ್ ಮಾಡೋದು. ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಸರ್ ಇವಾಗ ನಾವು ಬಿಸ್ನೆಸ್ ಏನು ಸ್ಟಾರ್ಟಪ್ ಮಾಡಿಕೊಟ್ಟಿದ್ದೀವಿ, ಸೊ ಅವ್ರಿಗೆ ಸಕ್ಸಸ್ಫುಲ್ ರನ್ ಆಗೋದಕ್ಕೆ ನಾವು ಸಪೋರ್ಟ್ ಮಾಡಿದ್ದೀವಿ. ಸೊ ಹಾಗೆ ಇಲ್ಲಿನ ಕಸ್ಟಮರ್ಸ್ಗೆ ಯಾರ್ಯಾರು ವ್ಯೂವರ್ಸ್ ಇದ್ದಾರೆ, ಸೊ ಅವರು ನೋಡಿ ಇಲ್ಲಿಗೆ ಬಂದರೆ ಡೈರೆಕ್ಟಾಗಿ ಸೊ ಅವ್ರಿಗೆ ಪಾಯಿಂಟ್ ಬೈ ಪಾಯಿಂಟ್ ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ. ಸೊ ಡೈರೆಕ್ಟ್ ವಿಡಿಯೋಲಿ ಕೇಳಿಸ್ಕೊಳ್ಳೋದಕ್ಕಿಂತ ಡೈರೆಕ್ಟ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿದಾಗ ಸೊ ಮಿಷಿನ್ಸ್ನ ಲೈವ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡಿ ನಾವು ತೋರಿಸ್ಕೊಡ್ತೀವಿ. ಸೊ ಯಾವ ಥರ ಪ್ರೊಡಕ್ಷನ್ ಮಾಡ್ಬೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಎಷ್ಟು ROI ಬರುತ್ತೆ ಅವರಿಗೆ, ಸೊ ಇದನ್ನೆಲ್ಲ ಡೀಟೇಲ್ಸ್ ಆಗಿ ನಾವು ಅವ್ರಿಗೆ ಫೇಸ್ ಟು ಫೇಸ್ ಗೈಡ್ ಮಾಡ್ಬೋದು. ಸೊ ಒಂದು ರಿಕ್ವೆಸ್ಟ್ ಏನಂತಂದರೆ ಕಸ್ಟಮರ್ಸು ಯಾರ್ಯಾರು ವಿಡಿಯೋ ನೋಡ್ತಿದ್ದಾರೆ ಸೊ ಅವ್ರು ಡೈರೆಕ್ಟ್ ವಿಸಿಟ್ ಮಾಡಿದಾಗ ಬೆನಿಫಿಟ್ಸ್ ಅವ್ರಿಗೆ ಜಾಸ್ತಿ ಇದೆ. ಸೊ ಕ್ಲಾರಿಟಿ ಸಿಗುತ್ತೆ ಬಿಸ್ನೆಸ್ ಬಗ್ಗೆ, ಅವ್ರಿಗೆ ಎಕ್ಸ್ಟ್ರಾ ಟೆಕ್ನಿಕಲ್ ಗೈಡೆನ್ಸ್ ಆಗಿರ್ಬೋದು. ಸೊ ಅವ್ರು ಯಾವ ಥರ ಮಾಡಬೇಕು, ಯಾವ್ಯಾವ ಜಾಗದಲ್ಲಿ ಮಾಡಿದ್ರೆ ಬೆನಿಫಿಟ್ ಇದೆ, ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು, ಇದನ್ನೆಲ್ಲ ನಾವು ಗೈಡ್ ಮಾಡಿಕೊಡ್ತೀವಿ ಸರ್. ಓಕೆ ಫ್ರೆಂಡ್ಸ್, ಅಡ್ರೆಸ್ನಾಗೇನೆ ನಂಬರ್ನ ಕೊಟ್ಟಿರ್ತೀನಿ, ಒಂದ್ಸರಿ ಕಾಂಟ್ಯಾಕ್ಟ್ನ ಮಾಡ್ಕೊಂಡು ನೀವು ಕೂಡ ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು.